ಶುಭೋದಯಗಳು. ಸೂರ್ಯನುದಯವು ತಾವರೆಗೆ ಜೀವಾಳ, ಚಂದ್ರನುದಯವು ನೈದಿಲಿಗೆ ಜೀವಾಳ, ಅತಿಥಿಗಳ ಆಗಮನವೇ ಈ ನಮ್ಮ ಕಾರ್ಯಕ್ರಮಕ್ಕೆ ಜೀವಾಳ ಅಂತ ಹೇಳ್ತಾ, ಸೊ ಐ ರಿಕ್ವೆಸ್ಟ್ ಆಲ್ ದ ಡಿಗ್ನಿಟರೀಸ್ ಕಮ್ ಆನ್ ಟು ದ ಡೇಸ್. ನಾಗಶ್ರೀ ಮ್ಯಾಮ್, ಸತೀಶ್ ಸರ್, ಕೃಷ್ಣ ಸರ್ ಆ್ಯಂಡ್ ಮೇಡಮ್, ಪ್ಲೀಸ್ ಐ ಆಮ್ ರಿಕ್ವೆಸ್ಟಿಂಗ್ ಟು ಕಮ್ ಆನ್ ಟು ದ ಡೇಸ್. ಪಾಳೆ ಬರಲಿ ನಮ್ಮ ಅತಿಥಿಗಳಿಗೆ. ನಿಸರ್ಗಕ್ಕೆ ಮಲೆನಾಡು ಚಂದ, ಮೈಸೂರಿಗೆ ಅರಮನೆಗಳೇ ಅಂದ, ಊಟಕ್ಕೆ ಬೆಳಗಾವಿ ಚಂದ, ಆದರೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸೋದೇ ಅಂದ ಅಂತ ಹೇಳ್ತಾ ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕತ್ತಲೆ ಋಣಾತ್ಮಕವಾದರೆ ಬೆಳಕು ಧನಾತ್ಮಕ. ಬೆಳಕು ಜೀವನದ ಅಂಧಕಾರವನ್ನು ತೊಡೆದು ಹಾಕುತ್ತದೆ. ಬೆಳಕು ಎಂದರೆ ಜ್ಞಾನದ ಒಂದು ಸಂಕೇತ. ಇಂತಹ ಬೆಳಕು ಎಂದಾಕ್ಷಣ ನಮಗೆ ನೆನಪಾಗೋದೇ ದೀಪ. ಈ ಕಾರ್ಯಕ್ರಮವನ್ನು ದೀಪ ಹಚ್ಚುವ ಮೂಲಕ ಚಾಲನೆಯನ್ನು ನೀಡೋಣ. ಸೊ ಎಲ್ಲ ಅತಿಥಿಗಳಿಗೂ ಧನ್ಯವಾದವನ್ನು ತಿಳಿಸುತ್ತಾ, ಕತ್ತಲೆಯನ್ನು ಮೀರಿ ಬೆಳಕು ನೀಡೋದ್ರಿಂದಲೇ ದೀಪಕ್ಕೆ ಒಂದು ಬೆಲೆ. ಕಷ್ಟಗಳನ್ನು ಮೀರಿ ಬೆಳೆದು ನಿಂತಾಗಲೇ ಬದುಕು ಹಾಗೂ ಜೀವನಕ್ಕೊಂದು ಬೆಲೆ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಒಂದು ಸರಿ ಜೋರಾದ ಚಪ್ಪಾಳೆ ಬರಲಿ. ಜಯ ಜಯ ಹೇ ಭಗವತಿ ಸುರ ಭಾರತಿ ಅನ್ನೋ ಒಂದು ಸುಮಧುರ ಪ್ರಾರ್ಥನೆ ಗೀತೆಯನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸುಷ್ಮಾ. ಜಯ ಹೇ ಭಗವತಿ ಸುರ ಭಾರತಿ ತವ ಚರಣೌ ಪ್ರಣಮಾಮ. ಜಯ ಜಯ ಹೇ ಭಗವತಿ ಸುರ ಭಾರತಿ ತವ ಚರಣೌ जय वागेश्वरी नाद ब्रह्ममयि जय वागेश्वरी शरणं ते गच्छामः. जय जय हे भगवती सुरभारती तव चरणौ प्रणमामः. त्वमसि शरण्या त्रिभुवनधन्या सुरमुनिवन्दितचरणा. त्वमसि शरण्या त्रिभुवनधन्या सुरमुनिवन्दितचरणा. नवरसमधुरा कवितामुखरा, नवरसमधुरा कवितामुखरा, स्मितरुचिरुचिरा वर्णा. जय जय हे भगवती सुरभारती तव चरणौ प्रणमामः. आसीना भव मानसहंसे कुन्दतु हि न शशिधवले. आसीना भव मानसहंसे कुन्दतु हि न शशिधवले. हर जडतां कुरु बोधि विकासं, हर जडतां कुरु बोधि विकासं, सितपङ्कजतनु विमले. जय जय हे भगवती सुरभारती तव चरणौ प्रणमामः. प्रणमामः 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 प्रणमामः. ಥ್ಯಾಂಕ್ ಯು. ಧನ್ಯವಾದಗಳು ಸುಷ್ಮಾ ಮೇಡಮ್. ಸೊ ಈಗ ನಮ್ಮ ಶಾಲೆಯಲ್ಲಿ ಈ ವರ್ಷದಲ್ಲಿ ನಾವೆಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ, ಎಷ್ಟೆಲ್ಲ ಚಟುವಟಿಕೆಗಳನ್ನು ಮಾಡಿದ್ದೀವಿ ಅಂತ ಅದರ ಒಂದು ಆ್ಯನ್ಯುವಲ್ ರಿಪೋರ್ಟನ್ನು ನಾಗಶ್ರೀ ಮ್ಯಾಮ್ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಐ ರಿಕ್ವೆಸ್ಟ್ ನಾಗಶ್ರೀ ಮ್ಯಾಮ್ ಟು ಹ್ಯಾಂಡಲ್ ಓವರ್ ದಿಸ್ ಇವೆಂಟ್. ಗುಡ್ ಮಾರ್ನಿಂಗ್. ಏನು ಗೊತ್ತಾ, ಅಟೆಂಡೆನ್ಸು ಕಂಪ್ಲೀಟಾಗಿಲ್ಲ. ಆಲ್ರೆಡಿ ಎಷ್ಟು 10:30 ಆಯಿತು. ಪೇರೆಂಟ್ಸ್ ಅಷ್ಟು ಜನ ಇಲ್ಲ. ಇವಾಗ ಏನು ಅಂದರೆ, ನೀವು ಇಷ್ಟು ಜನ ಯಾರಿದ್ದೀರೋ, ಯಾರ್ಯಾರು ಬಂದಿಲ್ವೋ ಅವ್ರದ್ದು ಅಷ್ಟು ವಾಯ್ಸ್ ಇವಾಗ ನೀವು ಕೊಡಬೇಕು. ಓಕೆನಾ?
ಆವಾಗ ನನಗೆ ಒಂದು ಇಂಟ್ರೆಸ್ಟ್ ಬರುತ್ತೆ, ಓ ನಮ್ಮ ಪೇರೆಂಟ್ಸ್ ಎಲ್ಲರೂ ಇದ್ದಾರೆ, ವರ್ಷ ಪೂರ್ತಿ ಏನಾಯಿತು ಅಂತ ಹೇಳೋಕ್ಕೆ ನೀವಿವಾಗ ನನಗೆ ಒಂದು ಎನ್ಕರೇಜ್ಮೆಂಟ್ ಕೊಡಬೇಕು. ಹೇಗೆ ಕೊಡ್ತೀರಾ? ನಿಮ್ಮ ಎಕ್ಸೈಟ್ಮೆಂಟ್ ಮೂಲಕ. ಓಕೆನಾ? ಲೆಟ್ ಮಿ ಟ್ರೈ. ಗುಡ್ ಮಾರ್ನಿಂಗ್ ಎವ್ರಿವನ್. ವೆರಿ ಗುಡ್. ಸೊ ದಿಸ್ ಈಸ್ ಲೈಕ್ ಅ ಗುಡ್ ಕಿಡ್ಸ್. ಓಕೆ, ಗ್ರೇಟ್. ಓಕೆ, ಸೊ ಈ 2023-24 ಒಂಥರ ಲಾಂಗ್ ಪೀರಿಯಡ್ ಅಂತಲೇ ಹೇಳ್ಬೋದು. ಬಟ್ ನಾ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಐ ವಾಂಟ್ ಟು ವೆಲ್ಕಮ್ ಯು ಆಲ್ ಹಿಯರ್. ಓಕೆ, ಸೊ ಇವತ್ತು ಸ್ಯಾಟರ್ಡೆ ಎಷ್ಟೊಂದು ಜನ ರಜಾ ತೊಗೊಂಡು ಬಂದಿದ್ದೀರಾ, ಕೆಲ್ಸಗಳನ್ನೆಲ್ಲ ಪಕ್ಕಕ್ಕೆ ಇಟ್ಟು ಬಂದಿದ್ದೀರಾ. ಎಸ್ಪೆಷಲಿ ಹೌಸ್ ವೈಫ್ಸ್, ನಂಗೆ ಗೊತ್ತಿಲ್ಲ ಅದೆಷ್ಟು ಟೆನ್ಷನ್ನಲ್ಲಿ ಎಲ್ಲ ಮನೆ ಕೆಲಸಗಳನ್ನೆಲ್ಲ ಹಂಗಂಗೆ ಬಿಟ್ಟು ಬಂದಿದ್ದೀರಾ. ಓಕೆ, ಸೊ ಎಲ್ಲರೂ ಕೂಡ ಎನಿವೇ ಬಂದಿದ್ದೀರಾ. ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಬಿ ಹಿಯರ್ ಫುಲ್ಲಿ. ಓಕೆ, ಆಮೇಲೆ ನೀವೆಲ್ಲರೂ ಕೂಡ ಇಷ್ಟಪಟ್ಟು ಕಷ್ಟಪಟ್ಟು ಓಕೆ ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಇಲ್ಲಿದ್ದೀರಾ. ತುಂಬ ಥ್ಯಾಂಕ್ಸ್ ನೀವೆಲ್ಲರೂ ಬಂದಿದ್ದಕ್ಕೆ. ಒನ್ಸ್ ಅಗೇನ್ ವೆಲ್ಕಮ್ ಯು ಆಲ್ ಟು ದ ಈವೆಂಟ್. ಸೊ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಬಿಟ್ಟು ವೆಲ್ಕಮ್ ಮಾಡೋಣವಾ? ಎಸ್, ಗ್ರೇಟ್. ಸೊ 2023-24 ನಾನು ಹೇಳ್ದಂಗೆ ಇದೊಂಥರ ಲಾಂಗ್ ಪೀರಿಯಡ್ ಆಗಿತ್ತು. ಯಾಕಂದರೆ ಸುಮಾರಷ್ಟು ನಡೀತು ಈ ವರ್ಷದಲ್ಲಿ. ಓಕೆ, ಸೊ ನಾನು ಪ್ರತಿ ವರ್ಷದ ಥರ ಇಲ್ಲಿ ಏನು ಮಾಡ್ತಾಯಿದ್ದೆ ಅಂದರೆ ಬಂದು ಇದನ್ನು ಮಾಡಿದ್ವಿ ಅಂತ ಹೇಳ್ತಾ ಇರ್ತಿದ್ದೆ. ನೀವು ಕೇಳಿಸ್ಕೊತಾ ಇರ್ತಿದ್ರಿ, ಕೆಲವೊಂದು ಫೋಟೋಗಳು ಬರ್ತಾಯಿತ್ತು, ನೀವು ಅದನ್ನು ನೋಡ್ತಾ ಇದ್ರಿ. ಆದರೆ ಈ ಸಾರಿ ಪ್ಯಾಟ್ರನ್ ಚೇಂಜ್ ಮಾಡೋಣ ಅಂತ. ಓಕೆ, ನೀವು ಈ ವರ್ಷ ತುಂಬ ಜನರಸ್ ಆಗಿದ್ರಿ ನಮ್ಮ ಜೊತೆಗೆ. ಹಾಗಾಗಿ ನಾನು ಅಷ್ಟೇ ಜನರಸಿಟಿಯಿಂದ ನಿಮಗೆ ಎಲ್ಲವನ್ನು ತಿಳಿಸಿ ಹೇಳಬೇಕು ಅನ್ನೋ ಉದ್ದೇಶದಿಂದ ಪ್ಯಾಟ್ರನ್ ಚೇಂಜ್ ಮಾಡಿದ್ದೀನಿ. ಪ್ಯಾಟ್ರನ್ ಏನಿರುತ್ತೆ ಅಂತ ಹೇಳಿದ್ರೆ, ನೀವು ನಿಮ್ಮ ಅಡ್ಮಿಷನ್ ಟೈಮಲ್ಲಿ ನಾವು ನಿಮಗೆ ಏನು ಪ್ರಾಮಿಸ್ ಮಾಡಿದ್ವಿ ಅಲ್ಲ, ಮಕ್ಕಳು UKG ಬರೋಷ್ಟೊತ್ತಿಗೆ ಇದು ಕಲ್ತಿರ್ತಾರೆ, LKG ಬರೋಷ್ಟೊತ್ತಿಗೆ ಇದು ಕಲ್ತಿರ್ತಾರೆ, ನರ್ಸರಿಯಲ್ಲಿ ಈ ಥರ ಕಲ್ತಿರ್ತಾರೆ ಅಂತ ನಾನು ಬಾಯಿ ಮಾತಲ್ಲಿ ಹೇಳೋದಲ್ಲ, ಮಕ್ಕಳೇ ಸ್ಟೇಜಲ್ಲಿ ಬಂದುಬಿಟ್ಟು ಅದನ್ನು ನಿಮಗೆ ತೋರಿಸ್ಕೊಡ್ತಾರೆ. ಎಕ್ಸೈಟಿಂಗ್ ಇದೆಯಾ? ಅದು ಕಾಣ್ತಾನೇ ಇಲ್ಲ, ಯಾರಲ್ಲೂ ಕಾಣ್ತಿಲ್ಲ. ಓಕೆ, ಸೊ ನೆಕ್ಸ್ಟ್ ಇವಾಗ ನಮ್ಮಲ್ಲಿ 3 ಸೆಗ್ಮೆಂಟ್ ಇದೆ. ಒಂದು ಬಂದುಬಿಟ್ಟು ಕರಿಕ್ಯುಲಮ್ ಅಂದರೆ ಏನು? ಓದೋದು ಬರೆಯೋದು ಏನು ಮಾಡ್ತಾ ಇದ್ದಾರೆ ವಿತ್ ರಿಗಾರ್ಡ್ ಟು ಸಿಲೆಬಸ್, ರೈಟ್. ಸೆಕೆಂಡ್ ಬಂದುಬಿಟ್ಟು ನಾವು ನಿಮಗೆ ಹೇಳಿದ್ವಿ, ಪ್ರತಿಯೊಂದು ಹಬ್ಬಗಳು ಆಚರಿಸ್ತೀವಿ, ಈವೆಂಟ್ಸ್ಗಳು ಆಚರಿಸ್ತೀವಿ. ಆಮೇಲೆ ಅವ್ರಿಗೆ ಲೈಫ್ ಪ್ರಾಕ್ಟಿಕಲಲ್ಲಿ ಏನೇನು ಬೇಕು ಅಂದರೆ ಒಂದು ಮಗು ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಏನೇನೆಲ್ಲ ಕಲ್ತಿರಬೇಕು ಅವೆಲ್ಲವನ್ನು ಕೂಡ ನಮ್ಮ ಶಾಲೆಯಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀವಿ ಅಂತ ಹೇಳಿದ್ವಿ. ಓಕೆ, ಸೊ ಮೂರನೇದು ಬಂದುಬಿಟ್ಟು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಆ್ಯಸ್ ಐ ಪ್ರಾಮಿಸ್, ನಾವು ಭಗವದ್ಗೀತಾ ಶ್ಲೋಕಗಳು ಹೇಳ್ಕೊಡ್ತೀವಿ, ಯೋಗ ಹೇಳ್ಕೊಡ್ತೀವಿ. ಆ್ಯಂಡ್ ಲಾಸ್ಟ್ ಇಯರ್ ನಾವು LKG UKGಗೆ ಅಬ್ಯಾಕಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ಇವೆಲ್ಲವೂ ಕೂಡ ಹೇಗೆ ಆಯಿತು ಅಂತ ಹೇಳಿ ನೋಡೋಣ ಅಂತೆ. ಫಸ್ಟ್ ಬಂದುಬಿಟ್ಟು ಈವೆಂಟ್ಸ್. ಓಕೆ, ಸೊ ನಾವು ಹೇಗೆ ಆಚರಿಸಿದ್ವಿ ಅಂತ ನೋಡೋಕ್ಕೆ ನಾನು ವಿಡಿಯೋ ಮಾಡಿದ್ದೀನಿ. ಅದನ್ನು ನಾನು ಪ್ರಾಕ್ಟಿಕಲಾಗಿ ತೋರಿಸೋಕ್ಕಾಗಲ್ಲ ಅಲ್ಲ ಸ್ಟೇಜ್ ಮೇಲೆ. ಇವೆಲ್ಲ ವೀಡಿಯೋಸ್ ನೀವು ನೋಡಿದ್ದೇನೆ, ಅದರಲ್ಲಿ ಒಂದಷ್ಟು ಮಿಸ್ ಆಗಿದೆ. ಎಷ್ಟಾಗುತ್ತೋ ಅಷ್ಟೂ ವೀಡಿಯೋನ ನಾನು ಕೊಲ್ಯಾಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಅಲ್ಲಿ ಆಲ್ಮೋಸ್ಟ್ 8 to 10 minutes ವೀಡಿಯೋ. ಎಲ್ಲರೂ ಪೇಷನ್ಸಾಗಿ ನೋಡಿ ಫುಲ್ ಇಯರ್ ನೀವು ರೀಕಲೆಕ್ಟ್ ಆಗ್ತೀರಾ. ಓ, ಇದು ನನ್ನ ಮಗು ಮಾಡ್ತಾ, ನಿಮ್ಮ ಮಕ್ಕಳು ಬರ್ತಾರೆ ವೀಡಿಯೋನಲ್ಲಿ. ಸೊ ಎಂಜಾಯ್ ದ್ಯಾಟ್. ಓಕೆ, ಅದಾದಮೇಲೆ ನಾನು ನೆಕ್ಸ್ಟು ಪ್ರೆಸೆಂಟೇಷನ್ಗೆ ಬರ್ತೀನಿ. ಓಕೆನಾ? ಗುಡ್. ಓಕೆ, ಸೊ ಎಂಜಾಯ್ ಮಾಡಿ. ಇವಾಗ ವೀಡಿಯೋ ಬರುತ್ತೆ, ನಾನು ನಿಮ್ಮ ಜೊತೆ ಕೂತ್ಕೊಂಡು ನೋಡ್ತೀನಂತೆ. ಓಕೆ, Thank you.
वैद्यो नारायणो हरि वैद्यो नारायणो हरि महाविष्णु निनगे प्रणामं प्रणामं सरस्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा। ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೇ. कृष्ण कृष्ण मुकुन्द जनार्दन कृष्ण गोविन्द नारायण हरे अच्युतानन्द गोविन्द गोविन्द माधव सच्चिदानन्द नारायण हरे। Wash your hands. I wash my hands. Wash my hands. I rub my hands here and there. Bubble, bubble, bubble. I wash my little hands. Go away, germs. I dry my hands with a towel. Stop the train. This station is pink. There are many pink things here. Pink. There are many pink things here. ಈ ಜಗವಿದೆ ನವರಸಗಳ ಉಣಬಡಿಸಲು ರುಚಿ ಸವಿಯಲು ಈ
ಜಗವಿದೆ ಇದು ಕಡ ಹಬ್ಬ 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 ಇದು ಹಬ್ಬ ಆಯುಧ ಪೂಜಾ ಹಬ್ಬ ಹಬ್ಬ ಇದು ದಸರಾ ತನ್ನ ತೆಕ್ಕ ದಸರಾ ಹಬ್ಬ ಹಬ್ಬ ब्रश करो रोज सवेरे उठकर पहले ब्रश करो रोज सवेरे उठकर पहले टूथपेस्ट को लेकर ब्रश पर पानी से कुल्ला करके दांतों को साफ करो। रोज सवेरे उठकर पहले ब्रश करो रोज सवेरे उठकर पहले ब्रश करो Bits of paper lying on the floor makes the place untidy, pick them out. Bits of paper lying on. ಆಡು ಅಡ ಆಡು ನೀ ಆಡು ಆಡು ಆಡಿ ನೋಡು ಆಡು ಅಡ ಆಡು ನೀ ಆಡು ಆಡು ಆಡಿ ನೋಡು ಆ ರಾಜ ಏ ರಾಣಿ ಏ ಜಾಕಿ ಓ ಜೋಕರ್ ಎದುರಲ್ಲಿ ನಿಗಾಡಿಡು ಆ ರಾಜ ಏ ರಾಣಿ ಏ ಜಾಕಿ जैसे आँखों की डिबिया में निंदिया और निंदिया में मीठा सा सपना और सपने में मिल जाए फरिश्ता सा कोई जैसे रंगों भरी पिचकारी जैसे तितलियां फूलों की क्यारी जैसे बिना मतलब का प्यारा रिश्ता हो कोई ಆಡು ಅಡ ಆಡು ನೀ ಆಡು ಆಡು ಆಡಿ ನೋಡು ಆಡು ಅಡ ಆಡು ನೀ ಆಡು ಆಡು ಆಡಿ ನೋಡು ಆ ರಾಜ ಏ ರಾಣಿ ಏ ಜಾಕಿ ಓ ಜೋಕರ್ ಎದುರಲ್ಲಿ ನಿಗಾಡಿಡು ಆ ರಾಜ ಏ ರಾಣಿ ಏ ಜಾಕಿ ಓ ಜೋಕರ್ ಎದುರಲ್ಲಿ ನಿಗಾಡಿಡು ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿಗಿ ಚೆಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿಮಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಭೂಮಿಗೆ ಸಂಕ್ರಾಂತಿ ಮನಸ್ಸಲ್ಲಿ ಮನಸ್ಸು ಎರಡು ತೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮೈಯಲ್ಲಿ ಹೇಳ್ತಿದೆ ಮನದ ಅಜಾಲ ಮರ ಜಿಮಾವಿಂದರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಕುಕ್ಕು ಕುಕ್ಕುಗಳು ನಾವೆಲ್ಲ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಕುಕ್ಕು ಕುಕ್ಕುಗಳು ನಾವೆಲ್ಲ ಆಲ್ ರೈಟ್, ಹೇಗನ್ನಿಸ್ತು? ಎಸ್. ಸೊ ಖುಷಿ ಆಯಿತಾ? ಆದರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದರಲ್ಲಿ ಸುಮಾರಷ್ಟು ವೀಡಿಯೋಸ್ ನಾನು ಆ್ಯಡ್ ಮಾಡಿಲ್ಲ. ಫಾರ್ ಎಕ್ಸಾಂಪಲ್, ಮಕ್ಕಳು ಚಪಾತಿ ಮಾಡೋದು. ಚಪಾತಿ ಎಷ್ಟು ಚೆನ್ನಾಗಿ ಲಟ್ಟಿಸ್ತಾರೆ ಅಂದರೆ ರೌಂಡಾಗಿ, ನಮಗೆ ಎಷ್ಟೊಂದು ಚೆನ್ನಾಗಿ ಬರೋಲ್ಲ, ಅಷ್ಟು ರೌಂಡಾಗಿ ಲಟ್ಟಿಸ್ತಾರೆ ಮಕ್ಕಳು. ಆಮೇಲೆ ಸೊಪ್ಪು ಬಿಡಿಸೋದು, ಶುಂಠಿ ತೊಳೆಯೋದು, ಇವ್ಯಾವೂ ಕೂಡ ಈ ವಿಡಿಯೋನಲ್ಲಿ ಇಲ್ಲ. ಅಂದರೆ ನನಗೆ ನೆನಪಿರೋದು ಹೇಳ್ತಿದ್ದೀನಿ. ಅದು ಬಿಟ್ಟು ಸುಮಾರಷ್ಟು ವೀಡಿಯೋಸು ಇದರಲ್ಲಿ ಇಲ್ಲ. ಸೆಕೆಂಡು, ನಾವು ಯಾವುದೇ ಕಲಿಸ್ಬೇಕು, ಫಾರ್ ಎಕ್ಸಾಂಪಲ್ ಎಸ್ ಕಲಿಸ್ತಾ ಇದ್ದೀವಿ ಅಂದರೆ ಎಸ್ ಕಲಿಸೋದಕ್ಕಿಂತ ಮುಂಚೆ ನಾವು ಆ್ಯಕ್ಟಿವಿಟೀಸ್ ಮಾಡ್ತೀವಿ, 2ರಿಂದ 3 ಆ್ಯಕ್ಟಿವಿಟೀಸ್ ಮಾಡ್ತೀವಿ. ನಾನು ಅದೆಲ್ಲ ಹಾಕಿದ್ರೆ ಬೇರೆ ಏನೂ ಮಾಡೋಕ್ಕಾಗಲ್ಲ, ಬರೀ ವಿಡಿಯೋನೇ ನೋಡ್ಕೊಂಡು ಕೊಡಬೇಕು ಅಂತ. ಚಿಕ್ಕದು ಯಾವುದಿದೆ ಚೆನ್ನಾಗಿ ಅನಿಸೋದು ಅವೆಲ್ಲವನ್ನೂ ಕೂಡ ನಾನು ಹಾಕಿ ವಿಡಿಯೋ ಮಾಡಿದ್ದೆ. ಚೆನ್ನಾಗಿ ಅನ್ನಿಸ್ತಾ? ಅದು ನಿಮಗೆ ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂತ ನೀವು ಚಪ್ಪಾಳೆ ಮೂಲಕ ನನಗೆ ತಿಳಿಸ್ಬೇಕು. ಓಕೆ, ಈ ಚಪ್ಪಾಳೆ ನಮಗಲ್ಲ, ಮಕ್ಕಳಿಗೆ ಅವ್ರು ಮಾಡಿರೋದು ಅದು ಇಷ್ಟೂ ಕೂಡ.
ಓಕೆ, ಆ ಮಕ್ಕಳು ನಾವು ಮಾಡೋದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಇಟ್ಸ್ ನಾಟ್ ಅ ಈಸಿ. ಓಕೆ, ಅವರು ಅಪ್ಪ ಅಮ್ಮನ ಬಿಟ್ಟು ಬಂದೆ ಅನ್ನೋ ಎಮೋಷನ್ಸ್ನ ಬಿಟ್ಟು ಇದು ಯಾರೋ ಟೀಚರ್ ಯಾರೋ ಅವ್ರಿಗೆ ಗೊತ್ತಿಲ್ಲದೆ ಇರೋರು ಬಂದು ಹೇಳ್ಕೊಟ್ಟಾಗ ಅದನ್ನು ಕಲಿಬೇಕು ಅಂತಂದರೆ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಓಕೆ, ಸೊ ನಮ್ಮ ಎಲ್ಲ ಮಕ್ಳಿಗೂ ಕೂಡ ಒಂದು ಸರಿ ಜೋರಾಗಿ ಚಪ್ಪಾಳೆ ಬರಬೇಕು. ನಾ ಆ್ಯಕ್ಚುಲಿ ಯಾಕೆ ಗೊತ್ತಾ ಪದೇ ಪದೇ ಚಪ್ಪಾಳೆ ತಟ್ಟಿಸ್ತಾ ಇರೋದು, ನಮ್ಮ ಇದ್ರ ಪ್ರಕಾರ ಮಕ್ಕಳು ಚಪ್ಪಾಳೆ ತಟ್ಟಿದಷ್ಟು ಅವರು ಗ್ರಾಸ್ ಮೋಟರ್ ಸ್ಕಿಲ್ಲು ಚೆನ್ನಾಗಾಗುತ್ತೆ, ಆವಾಗ ಎರಡೂ ಬ್ರೈನು ಆ್ಯಕ್ಟಿವ್ ಆಗುತ್ತೆ. ಸೊ ನಿಮಗೂ ಬ್ರೈನ್ ಸ್ವಲ್ಪ ಆ್ಯಕ್ಟಿವ್ ಮಾಡೋಣ ಅನ್ನೋದಕ್ಕೋಸ್ಕರ ಪದೇ ಪದೇ ಚಪ್ಪಾಳೆ ತಟ್ತಾ ಇದ್ದೀನಿ. ಇವಾಗ ನಾನು ಚಪ್ಪಾಳೆ ತಟ್ಟೋದು ನಿಲ್ಲಿಸ್ಬೇಕು ಅಂದರೆ ಇನ್ನೊಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟಿ. ಸೂಪರ್. ಓಕೆ, ಇವಾಗ ನಾವು ನೆಕ್ಸ್ಟ್ ಸೆಗ್ಮೆಂಟ್ಗೆ ಹೋಗೋಣ. ಓಕೆ, ಏನಂತ ಹೇಳಿದ್ರೆ ಮಕ್ಕಳು ಏನೇನು ಕಲ್ತಿದ್ದಾರೆ ಮಕ್ಕಳನ್ನೇ ಕರೆದ್ಬಿಟ್ಟು ಒಬ್ರೊಬ್ಬರ ಕರೆದ್ಬಿಟ್ಟು ನೋಡೋಣವಾ. ಓಕೆ, ಫಸ್ಟ್ ನಾವು ನರ್ಸರಿಯಿಂದ ಸ್ಟಾರ್ಟ್ ಮಾಡೋಣ. ಓಕೆ, ನರ್ಸರಿಯಿಂದ ನಾವು ಹೇಳಿದ್ವಿ ನರ್ಸರಿ ಎಂಡ್ ಆಗೋಷ್ಟೊತ್ತಿಗೆ ಮಕ್ಕಳು ಇಂಗ್ಲೀಷು 2 ಲೆಟರ್ ವರ್ಡ್ಸು 3 ಲೆಟರ್ ವರ್ಡ್ಸು ಕಂಫರ್ಟಬಲ್ಲಾಗಿ ಓದ್ತಾರೆ ಅಂತ ಹೇಳಿ ಅಲ್ವಾ. ಸೊ ಇವಾಗ ಮಕ್ಕಳು ಹೇಗೆ ಮಾಡ್ತಾರೆ ಅಂತ ಫ್ಲ್ಯಾಶ್ ಕಾರ್ಡ್ ಮೂಲಕ ತೋರಿಸೋಣ. ಯಾಕಂದರೆ ನಾವು ಅವರಿಗೆ ಬುಕ್ ಕೊಟ್ಟು ಅಥವಾ ಬೋರ್ಡ್ ಕೊಟ್ಟೋ ಮಾಡಿದ್ರೆ ಅವರು ಇಲ್ಲಿ ಮಾಡಲ್ಲ. ಯಾಕಂದರೆ ಇಲ್ಲಿ ಆಲ್ರೆಡಿ ಅಪ್ಪ ಅಮ್ಮನ ಬಿಟ್ಟು ಇಲ್ಲಿ ಸ್ಟೇಜ್ ಮೇಲೆ ಬರೋದೇ ಅವ್ರಿಗೆ ಒಂದು ದೊಡ್ಡ ವಿಷಯ. ಓಕೆ, ಹಾಗಾಗಿ ಫ್ಲ್ಯಾಶ್ ಕಾರ್ಡ್ ಮೂಲಕ ಮಕ್ಕಳು ಹೇಗೆ ಓದ್ತಾರೆ ಅನ್ನೋದನ್ನು ನೋಡೋಣವಾ. ಅದನ್ನು ಓದಲಿಕ್ಕೆ ಬರ್ತಾ ಇದ್ದಾರೆ ನಂದನ್ ಫ್ರಮ್ ನರ್ಸರಿ. ಆಮೇಲೆ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಶರೀನಾ ಮ್ಯಾಮ್ ಬರ್ತಾ ಇದ್ದಾರೆ. ಸೊ ಜೋರ ಚಪ್ಪಾಳೆ ಮೂಲಕ ಅವ್ರನ್ನ ವೇದಿಕೆ ಮೇಲೆ ಆಹ್ವಾನಿಸ್ಬೇಕು. ಓಕೆ ಸರ್. ವೆರಿ ಗುಡ್, ಥ್ಯಾಂಕ್ ಯು ನಂದನ್. ಥ್ಯಾಂಕ್ ಯು. ನೆಕ್ಸ್ಟ್ ಶ್ಲೋಕಗಳನ್ನು ಹೇಳಲಿಕ್ಕೆ ಬರ್ತಾ ಇದ್ದಾರೆ ದರ್ಶಿನಿ, ರಿಷಿಕಾ, ನೇಹಾ, ಸ್ತುತಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಸೃಷ್ಟಸಖಾ ತ್ವಮೇವ ವಿದ್ಯಾಧರಿಣಿ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಚ ಭಜತಾ ಕಲ್ಪವೃಕ್ಷಾಯ ನಮಃ ಕಾಮಧೇನವೇ. ಥ್ಯಾಂಕ್ ಯು. ನರ್ಸರಿ ಆದರೆ ನೆಕ್ಸ್ಟು LKG. ಸೊ LKG ನಾ ಹೇಳಿದ್ದೆ ಕನ್ನಡ ಇಂಗ್ಲೀಷ್ ಎರಡೂ ಕೂಡ ಸಿಂಪಲ್ ಸೆಂಟೆನ್ಸ್ ಅಥವಾ ವರ್ಡ್ಸ್ಗಳು ಸಿಂಪಲ್ ವರ್ಡ್ಸ್ನ ಓದ್ತಾರೆ ಅಂತ. ಸೊ ಅದನ್ನು ಹೇಗೆ ಓದ್ತಾರೆ ಅಂತ ಹೇಳಿ ನೋಡಲಿಕ್ಕೆ ಕನ್ನಡ ಓದಲಿಕ್ಕೆ ಬರ್ತಾ ಇದ್ದಾರೆ ಖುಷಿ ಫ್ರಮ್ LKG. ಒಂದು ಪೇಜ್ ತೆಗೆದುಬಿಟ್ಟು ಓದ್ತಾಳೆ, ನೋಡೋಣ ಹೇಗೆ ಓದ್ತಾಳೆ ಅಂತ. ಖುಷಿ ಓದ್ತೀರಾ? My name is Kushi. I am studying in LKG. My school name is Babel Kids Preschool. Akka Takata. Jayada Nagara Jayanagarada Malaya Valaya Udaya Usha Samaya Vanada
ಅಮಲ ಅಮಲ ಜಲದ ಜಲಮಯ ಜಲಲ ಜಲಚರದ ಕಲ ಕಲನ ಕಲರವ ಜನರ ಮನದ ಪರಮಪದ ಅಕಟಕಟ. ಥ್ಯಾಂಕ್ ಯು. ಓಕೆ, ಸೊ ಈ ಕನ್ನಡ ಆಯಿತು. ಇವಾಗ ಇಂಗ್ಲೀಷ್ ಕರೆಯೋಣ. ಓಕೆ, ಇಂಗ್ಲೀಷ್ ರೀಡಿಂಗ್ ಬರ್ತಾ ಇದ್ದಾರೆ ಚಿರಾಯುಷ್. ಚಿರಾಯುಷ್ಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. I am ಈಗ ಮಿಗ್ ಟಿಯಚಿದ ಪ ಈಗ ಪಿಗ್ ಐ ವಾ ವಾಂಟ್ ವಾ ಈಗ ವಿಗ್ ಫಾರ್ the sit pa a t y party. Wow. I got big. Ho ಟಿಯಚಿದ ಈಗ ವಿಗ್ ಈಸ್ ಟಿ ಟು ದ ಬ ಈಗ ಬಿಗ್ ಈಗ ಮಿಗ್ ಟಿಯಚಿದ ಪ ಈಗ ಬಿಗ್ ಉಫ್ ಈ ದ ಸಿದ್ ಎಕ್ಸ್ ಸಿಕ್ಸ್ ಪ ಇನ್ಸ್ ಟಿ ಟ ಟು ಈಟ್ ವಿತ್ ಟಿಯಚಿದ ವ ಈಗ ವಿಗ್. ಥ್ಯಾಂಕ್ ಯು. ಓಕೆ, ಓದಿದ್ದು ಸಾಕಾಯ್ತಲ್ಲ. ಸೊ ನೆಕ್ಸ್ಟ್ ರೀಡಿಂಗ್ ಬೇಡ, ಬೇರೆದಕ್ಕೆ ಹೋಗೋಣ. ಓಕೆ, ನೆಕ್ಸ್ಟ್ ನಾವು ಈ ವರ್ಷದಿಂದ ಅಬ್ಯಾಕಸ್ನ ಆ್ಯಡ್ ಮಾಡಿದ್ವಿ. ಆ್ಯಕ್ಚುಲಿ ನಾನು ಈ ವರ್ಷದಿಂದ ಟ್ರೈನಿಂಗ್ ತೊಗೊಂಡು ಅಬ್ಯಾಕಸ್ ವೀಕೆಂಡ್ ಕ್ಲಾಸಸ್ ಮಾಡ್ತಾಯಿದ್ದೆ. ಯಾವಾಗ ಮಾಡ್ತಾ ಇರಬೇಕಾದ್ರೆ ನನಗೆ ಒಂದು ಹುಚ್ಚು ಸೆಲ್ಫಿಶ್. ಪ್ರಪಂಚದಲ್ಲಿ ಏನೇ ನಾನು ಕಂಡ್ರೂ ಅದು ನನ್ನ ಮಕ್ಳಿಗೆ ಬಂದುಬಿಡ್ಬೇಕು. ಅದು ನನಗೆ ಅದು ಸೆಲ್ಫಿಶ್ ಅಂತಿರೋ ಹುಚ್ಚತನ ಅಂತಿರೋ ಗೊತ್ತಿಲ್ಲ. ಹಾಗಾಗಿ LKG UKG ಮಕ್ಕಳಿಗೆ ಯಾವುದು ಸೂಟಬಲ್ ಆಗುತ್ತೆ ಕರಿಕ್ಯುಲಮ್ನ ಹುಡುಕಿ ಒಂದು ಕರಿಕ್ಯುಲಮ್ ಸಿಕ್ತು. ಹಾಗಾಗಿ ನಾನು LKG UKG ಅವ್ರಿಗೆ ಫಸ್ಟ್ ಲೆವೆಲ್ ಅಬಾಕಸ್ನ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು. ಸೆಪ್ಟೆಂಬರಲ್ಲಿ ಶುರುವಾಯಿತು ಅಬಾಕಸ್ ಕ್ಲಾಸ್, ರೆಗ್ಯುಲರ್ ಕ್ಲಾಸಸ್ಸಲ್ಲಿ. ಅವರು ಹೇಗೆ ಮಾಡಿದ್ದಾರೆ ಅದು ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಇದಕ್ಕೆ ಅವ್ರ ಜೊತೆಗೆ ನೀವು ಕೂಡ ಮಾಡಬೇಕು. ಏನು ಮಾಡ್ತೀರಾ, ಎಲ್ಲರೂ ನಿಮ್ಮ ಮೊಬೈಲ್ಗಳನ್ನ ತೆಗೀರಿ, ಅಷ್ಟರಲ್ಲಿ ನಾನು ಅವ್ರನ್ನ ಕರಿತೀನಿ. ಓಕೆ, ಅನಗ ಫ್ರಮ್ LKG ಪ್ಲೀಸ್ ಕಮ್. ಓಕೆ, 11 ಲೈನು ನಾನು ಒಂದೊಂದಾಗಿ ಹೇಳ್ತೀನಿ, ನೀವು ಮಾಡಿ, ನಮ್ಮ ಮಗುನೂ ಮಾಡುತ್ತೆ, ನೋಡೋಣ. ಓಕೆ, ಅನಗ ರೆಡಿ? Yes, ma'am. Shall I start? Yes, ma'am. Add 2. Parents, add 2. Add 5. Add 5. Less 2. Less 2. Add 4. Add 4. Less 9. Less 9. Add 3. Add 3. Add 5. Add 5. Less 1. Less 1. Add 2. Add 2. Less 5. Less 5. Less 4. Less 4. Answer is 0. 0 ಬಂತಾ? 0. ಓಕೆ, ಇನ್ನೊಂದು ಸಮ ಮಾಡೋಣವಾ? ರೆಡಿನಾ ನೀವು? ಆ ಹುಡುಗಿಗೆ ಪಾಪ ಎನ್ಕರೇಜ್ ಮಾಡಿ, ಆ ಪುಟ್ಟ ಹುಡುಗಿ ಬಂದು ಕೂತಿದೆ ಅಲ್ಲಿ. ಓಕೆ, ರೆಡಿ ಅನ್ನಾಗ? ಒನ್ ಮೋರ್ ಶಾಲ್ ವಿ ಡೂ? Yes, ma'am. ಓಕೆ, ಚಲೋ. Add 3. Add 3. Add 5. Add 5.
8. Lesson. Add 4. Add 4. Less 2. Less 2. Add 5. Add 5. Less 7. Less 7. Add 3. Add 3. Less 1. Less 1. Add 5. Add 5. Add 2. Add 2. Answer is 9. ಕರೆಕ್ಟಾ? ಇವಾಗ ಎದ್ರಿ ಅನ್ಸುತ್ತೆ ಸ್ವಲ್ಪ ಜನ. ವೆರಿ ಗುಡ್. ಅನಗ ಲಾಸ್ಟ್ ಒನ್ ನನಗ ಫಾರ್ ಮೀ. ಓಕೆ, ಶಲ್ ವಿ ಡೂ? Yes, ma'am. ಓಕೆ. Add 9. Now I will tell little bit fast. Add 9. Less 3. Less 3. First in the add 3. Add 3. Add 5. Add 5. Less 8. Less 8. Less 8. Add 5. Add 5. Add 2. Add 2. Less 7. Less 7. Add 9. Add 9. Less 1. Less 1. Less 2. Less 2. Answer is 6. ಆನ್ಸರ್ 6. ಆ್ಯಕ್ಚುಲಿ ಲಾಸ್ಟ್ ಸಮ್ ಏನು ಗೊತ್ತಾ, ಅವರಿಗೆ ಮಾಡ್ಕೊಂಬಂದಿದ್ದೆ ಬೇರೆ. ನಾನೇ ಒಂದು ಸರಿ ಚೆಕ್ ಮಾಡೋಣ ಅಂತ ಹೇಳಿ ನಾನೇ ಓನಾಗಿ ಕೊಟ್ಟೆ, ನೋಡೋಣ ಅಂತ. ಓಕೆ, ನಿಮ್ಗೆ ಅನ್ನಿಸ್ಬಾರ್ದಲ್ಲ ಏನೋ ಬರ್ಸ್ಕೊಂಬಂದಿದ್ದಾರೆ, ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ದಾರೆ, ಅದನ್ನೇ ಇಲ್ಲಿ ಬಾಯಟ್ ಮಾಡಿಸ್ಕೊಂಡು ಮಾಡಿಸ್ತಾರೆ, ಅದೇನು ದೊಡ್ಡ ವಿಷಯ ಅಂತ. ಅದಕ್ಕೆ ನಾನು ಓನಾಗೆ ಕೊಟ್ಟೆ, ಅದು ಕೂಡ ಕರೆಕ್ಟಾಗಿ ಮಾಡಿದ್ಲು. ಅವಳಿಗೊಂದು ಜೋರಾಗಿ ಚಪ್ಪಾಳೆ ಬರಲಿ. ಖುಷಿ ಆಯಿತಾ? ವೆರಿ ಗುಡ್, ಗೋ. ಓಕೆ, ಸೊ ಇವಾಗ ಯು ಕೆ ಜಿಗೆ ಹೋಗೋಣ. ಯು ಕೆ ಜಿ ಇತಿಹಾಸ ಬರ್ತಾ ಇದ್ದಾರೆ. ಇತಿಹಾಸ ಏನು ಮಾಡ್ತಾ ಇದ್ದಾರೆ? ಇಂಗ್ಲೀಷ್ ರೀಡಿಂಗ್ ಮಾಡ್ತಾ ಇದ್ದಾರೆ. ಓಕೆ, ಕಮ್ ಇತಿಹಾಸ. ಇತಿಹಾಸ, ಯು ನೀಡ್ ಟು ಬಿ ರಿಯಲಿ ಕ್ವಿಕ್. ಓಕೆ, ವಿಲ್ ಯು ರೀಡ್ ಫಾಸ್ಟ್? Yes, ma'am. ಗೋ ಹೆಡ್. I took a little seed and one day about a month ago I put it in a pot of soil and hoped that it would grow. I poured a little water to make the soil dry and put the pot upon the sill where the sun would give it light. Thank you. ಇವಾಗ ಯಾರಾದರೂ ಪೇರೆಂಟ್ಸ್ ಬಂದರು, ಮ್ಯಾಮ್ ನನ್ನ ಮಗು ಓದ್ತಾ ಇಲ್ಲ ಮಾಡ್ತಾ ಇಲ್ಲ ಅಂದರೆ ನಾನು ಅವಾಗ ಉತ್ತರ ಕೊಡ್ತೀನಿ ನಿಮಗೆ. ಇವಾಗ ಉತ್ತರ ಕೊಡಲ್ಲ, ಯಾಕಂದರೆ ನೀವುಗಳೇ ಕಾನ್ಸಂಟ್ರೇಷನ್ ಕೊಡ್ತಾ ಇಲ್ಲ ಅವ್ರಿಗೆ. ಅವ್ರು ಇನ್ಯಾವ ಕಾನ್ಸಂಟ್ರೇಷನಿಂದ ಓದ್ತಾರೆ ಅಲ್ವಾ? ಸೊ ಇವಾಗ ನಾನು ಭಗವದ್ಗೀತಾ ಶ್ಲೋಕ ಹೇಳಲಿಕ್ಕೆ ತೇಜಸ್ವಿನಿ, ನವಿಕಾ, ಅಂಜನ್, ಗೌರವ್, ಇತಿಹಾಸ್ ಇವರಿಷ್ಟು ಜನ ಭಗವದ್ಗೀತಾ ಶ್ಲೋಕ ಹೇಳಲಿಕ್ಕೆ ಬರ್ತಾ ಇದ್ದಾರೆ. ಇದರಲ್ಲಿ ಗೌರವ್ ಬರ್ತಿಲ್ಲ, ಅವನದು ಮೇಕಪ್ ನಡೀತಾ ಇದೆ, ಅವನ್ನ ಬಿಟ್ಟು ಬಾಕಿಯವರೆಲ್ಲ ಬರ್ತಾ ಇದ್ದಾರೆ. ಓಕೆ, ಅವರೆಲ್ಲ ತುಂಬ ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡು ಬರ್ತಾ ಇದ್ದಾರೆ. ಓಕೆ, ಸೊ ಅವ್ರನ್ನ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿ. ಓಕೆ, ಪ್ಲೇ ಗ್ರೂಪ್ ಮಕ್ಕಳು ನಿಮ್ಮ ಹತ್ರ ಯಾರ್ಯಾರಿದ್ದಾರೋ ಎಲ್ಲರನ್ನೂ ಪ್ಲೇಸಲ್ಲಿ ಕೊಟ್ಬಿಡಿ. ನೆಕ್ಸ್ಟ್ ಅವ್ರದ್ದೇ ಪರ್ಫಾರ್ಮೆನ್ಸ್ ಇರೋದು. ಓಕೆ, ಇವಾಗ ಲಾಸ್ಟ್ ಬಂದುಬಿಟ್ಟು ನಾವು ಫ್ಲ್ಯಾಶ್ ಕಾರ್ಡ್ ಮೂಲಕ ಮಕ್ಕಳಿಗೆ ಹೇಳ್ಕೊಡ್ತೀವಿ. ಈ ಫ್ಲ್ಯಾಶ್ ಕಾರ್ಡ್ ಯಾಕೆ ಅಂತ ಹೇಳಿದ್ರೆ ಅವರ ಲಿಸ್ನಿಂಗ್ ಪವರ್ನ ಎನ್ಕರೇಜ್ ಮಾಡಲಿಕ್ಕೆ ಹೀಗೆ ತೋರಿಸ್ತಾ ಹೋಗ್ತೀವಿ. ಮಕ್ಕಳು ಕೇಳಿಸ್ಕೊತಾ ಹೋಗ್ತಾರೆ. ಸೊ ದ್ಯಾಟ್ ಏನು ಕೇಳಿಸ್ಕೊತಾರೋ ಅವ್ರ ಗಮನ ಬೇರೆ ಎಲ್ಲೂ ಇರಲ್ಲ, ಅಲ್ಲೇ ಇರ್ತಾರೆ, ಅಲ್ಲೇ ಬೇಗ ಕಲಿತಾರೆ. ಓಕೆ, ಸೊ ಅದನ್ನು ತೋರಿಸ್ಲಿಕ್ಕೆ ಬರ್ತಾ ಇದ್ದಾರೆ ಖುಷ್ಕರಣ್ ಫ್ರಮ್ ಯು ಕೆ ಜಿ. ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಶರೀನಾ ಮ್ಯಾಮ್. आसाम दिसपुर, छत्तीसगढ़ रायपुर, गुजरात गांधीनगर, बिहार पटना, मणिपुर इम्फाल, मेघालय
West Bengal, Kolkata, Delhi, Jharkhand, Ranchi, Himachal Pradesh, Shimla, Uttarakhand, Dehradun, Sikkim, Gangtok, Tripura, Agartala, Uttar Pradesh, Lucknow, Rajasthan, Jaipur, Haryana, Chandigarh, Andhra Pradesh, Srinagar, Madhya Pradesh, Bhopal, Telangana, Hyderabad, Andhra Pradesh, Annadavi, Tamil Nadu, Chennai, Kerala, Tundampula, Goa, Panaji, Maharashtra, Mumbai, Karnataka, Bengaluru. Thank you. ನ್ಯೂ ಇಯರ್ ಸಂಜೆಯಲ್ಲಿ ಟ್ರೆಂಡಿ ಔಟ್ಫಿಟ್ಟಿನಲ್ಲಿ ಕಲರ್ ಡ್ಯಾನ್ಸ್ ಫ್ಲೋರಿನಲ್ಲಿ ಶುರು ಮಾಡಿ ಪಾರ್ಟಿ ಇಲ್ಲಿ ಅದೇ ಸಾಂಗಿನಲ್ಲಿ ಬಾಟಮ್ಲೆಸ್ ಗ್ಲಾಸಿನಲ್ಲಿ ಮೈ ಮರದ ಏಟಿನಲ್ಲಿ ಕಳೆ ಹೋಗಿ ಎಲ್ಲ ಇಲ್ಲಿ 2 ನಿಮಿಷ ಲೈಫು ಯೋಚನೆ ಮಾಡಿ ಸಾಕು ಸಂತೋಷ ಎಲ್ಲ ಬಿಟ್ಟು ಹಾಕೋಣ ಬನ್ನಿ ಸ್ಟೆಪ್ಪು ಹೋಗಿ ಬಿಟ್ಟು ಹಾರಿ ಹೋಗೋಣ. ಪ್ರೀತಿಗೆ ಬೇಕಿಲ್ಲ ಇದೊಂದು ಸೀಸನ್ನು ಪ್ರೀತಿಸೋಕೆ ಯಾಕೆ ಟೆನ್ಷನ್ನು ಪ್ರೀತಿಲಿ ಇದ್ದೋನು ಜಗ ಬಂದೆ ಗೆದ್ದೋನು ಪ್ರೀತಿನೇ ನಮ್ಗೆ ಆಕ್ಸಿಜನ್ನು ಟೆನ್ಷನ್ ಮಾರೋ ಗೋಲಿ ಕಲಿಯೋಣ ಹೊಸ ಸ್ಟೋರಿ ಈ ಜಾತಿ ಭಾಷೆ ಕೂರಿ ನಾವೆಲ್ಲ ಒಂದಾಗ್ ಸೇರಿ ಚಿಂತೆ ಬಿಟ್ಟು ಕುಡಿದು ಹಾಡೋಣ. ಫಸ್ಟ್ ಆಫ್ ಆಲ್ ನನಗೆ ಚಪ್ಪಾಳೆ ಹೊಡಿತಿರೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಮೊಬೈಲ್ ಕಿಡ್ಸ್ ಟೀಚರ್ಸಿಗೆ ಒಂದು ಸರಿ ಜೋರಾದ ಚಪ್ಪಾಳೆ ಬರಲಿ ಆಡಿಯನ್ಸ್. ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಕೇಳಿಸ್ತಿಲ್ಲ, ಎಲ್ರು ಹೇಗಿದ್ದೀರಾ? ಅರೆ ಇಷ್ಟೇನಾ ಜೋಶು? ಈ ಕಡೆ ಅಂದ್ರೆ ವಾಯ್ಸೇ ಬರ್ತಿಲ್ಲ. ಎಲ್ರು ಹೇಗಿದ್ದೀರಾ? ಸೂಪರಾ? ಹಾಗಾದ್ರೆ ಕಾರ್ಯಕ್ರಮನ ಶುರು ಮಾಡನ್ವಾ? ಆಡಿಯನ್ಸ್ ಆರ್ ಯು ರೆಡಿ? ಆದರೆ ಅದಕ್ಕಿಂತ ಮುಂಚೆ ನನ್ನ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಹಲೋ, ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹರಿಹರದ ಹುಡುಗ, ಚಂದದ ಬೆಡಗ, ವಿಜೆ ಆಂಕರ್ ಅಮರ್. ಈ ಮೊಬೈಲ್ ಕಿಡ್ಸ್ನ ಆನ್ಯುವಲ್ ಡೇ 5ನೇ ವರ್ಷದ ಮಹಾ ಮನೋರಂಜನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಓಕೆ, ಈಗ ಕಾರ್ಯಕ್ರಮನ ಶುರು ಯಾವ ರೀತಿ ಮಾಡೋಣ ಅಂತ ಹೇಳಿದ್ರೆ, ನಾನು 3, 2, 1 ಅಂತ ಹೇಳ್ತೀನಿ. ನೀವೆಲ್ಲರೂ ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಯಾರಿಗೆ ಚಪ್ಪಾಳೆ ಹೊಡೆಯೋದಕ್ಕೆ ಬರುತ್ತೋ ಅವ್ರು ಚಪ್ಪಾಳೆ ಹೊಡಿರಿ. ವಿಷಲ್ ಯಾರಿಗೆ ಬರುತ್ತೋ ಅವ್ರು ವಿಷಲ್ ಹಾಕಿ. ಯಾರಿಗೆ ಕೂಗ್ಲಿಕ್ಕೆ ಬರುತ್ತೋ ಅವ್ರು ಕೂಗಿ.
ಸೊ ರೆಡಿನಾ ಆಡಿಯನ್ಸ್? ರೆಡಿನಾ? ಅಲ್ಲ ಆಂಟಿ, ಅಷ್ಟು ಚಂದವಾಗಿ ರೆಡಿ ಆಗಿ ಬಂದಿರೋ, ಸ್ವಲ್ಪ ಜೋಶಲ್ಲಿರಿ. ಇಷ್ಟೇನಾ ಜೋಶು? ಈ ಕಡೆ ಅಂತೂ ಫುಲ್ ಸಪ್ಪೆ ಮುಖದಲ್ಲಿದ್ದಾರಪ್ಪ ನಮ್ಮ ಆಡಿಯನ್ಸು. ಬಟ್ ಆಂಟಿ ತುಂಬ ಚಂದ ಸ್ಮೈಲ್ ಮಾಡ್ತೀರಾ ನೀವು. ಐ ಲೈಕ್. ಹಾಂ, ಅರೆ ಸೊ ರೆಡಿನಾ? ರೆಡಿ? 3, 2, 1. ಅರೆ ಸೂಪರ್. ಹಾಗೆ ನಮ್ಮ ಮೆಬೆಲ್ ಕಿಡ್ಸ್ನ ಸಂಸ್ಥೆಗೆ, ನಮ್ಮ ಟೀಚರ್ಸ್ಗೆ, ನಮ್ಮ ಪ್ರೀತಿಯ ಮುದ್ದಾದ ಸ್ಟೂಡೆಂಟ್ಸ್ಗಳಿಗೆ ಒಂದು ಸರಿ ಜೋರಾದ ಚಪ್ಪಾಳೆ ಬರಲೇಬೇಕು. ಸೊ ಹಾಗಾದರೆ ಈಗ ಮೊದಲ ಪರ್ಫಾರ್ಮೆನ್ಸ್ನ ನೋಡ್ಕೊಂಡು ಬರೋಣವಾ? ಸೊ ಆಡಿಯನ್ಸ್, ಆರ್ ಯು ಎಕ್ಸೈಟೆಡ್? ಮಕ್ಕಳ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಫುಲ್ ಕುತೂಹಲದಿಂದ ವೇಟ್ ಮಾಡ್ತಿದ್ದೀರಾ? ರೆಡಿನಾ? ಹಾಗಾದರೆ ಈಗ ಮೊದಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಇದು ಒಂದು ವೆರಿ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಯಾವ ಕಾನ್ಸೆಪ್ಟ್ ಗೊತ್ತಾ? ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಮಾಡ್ತೀವಿ ಆಂಟಿ? ನೀವೇನು ಮಾಡ್ತೀರಾ ಬೆಳಗ್ಗೆ ಎದ್ದ ತಕ್ಷಣವೇ? ಮುಖ ತೊಳಿತೀರಾ? ಅರೆ ಸೂಪರ್ ಆಂಟಿ. ಬಟ್ ಹಾಗಾದ್ರೆ ಬ್ರಷ್ ಮಾಡೋದಿಲ್ಲ ನೀವು, ಫಸ್ಟ್ ಮುಖ ತೊಳಿತೀರಾ. ನೀವು ಈ ಕಡೆ ಬ್ರಷ್ ಮಾಡ್ತೀರಾ. ಅರೆ ವೆರಿ ಇಂಟೆಲಿಜೆಂಟ್ ಇದ್ದೀವಿ ನೀವು. ಈಗ ನಿಮಗೆ ಮತ್ತೆ ಎಲ್ಲಿ ಬ್ರಷ್ ಅಂತ ಹೇಳ್ತೀನೋ ಮುಂಚೆನೇ ಬ್ರಷ್ ಅಂತ ಹೇಳ್ಬಿಟ್ರು ಅವರು. ಸೊ ಅದು ಆದ ತಕ್ಷಣ ನಾವೇನು ಮಾಡ್ತೀವಿ ಗೊತ್ತಾ? ನಾಷ್ಟಕ್ಕೆ ರೆಡಿ ಮಾಡ್ಕೊತೀವಿ. ಹೌದಾ? ಎಲ್ಲ ಹೆಣ್ಮಕ್ಳು ಒಪ್ಕೊತೀರಾ ಇದನ್ನ? ಎಲ್ಲರೂ ನಾಷ್ಟಕ್ಕೆ ರೆಡಿ ಮಾಡ್ಕೊತೀರಾ? ಸೊ ಬೇಸಿಕಲಿ ನಾಷ್ಟ ಅಂತ ಬಂದಾಗ ನನಗೆ ದೋಸೆ ತುಂಬ ಫೇವ್ರೇಟ್ ಅಪ್ಪ. ಸೊ ನಿಮಗೇನು ತುಂಬ ಫೇವ್ರೇಟು? ಕೆಲವೊಬ್ಬರಿಗೆ ಪಲಾವ್ ಅಂದರೆ ಫೇವ್ರೇಟು, ಇನ್ನು ಕೆಲವೊಬ್ರಿಗೆ ಇಡ್ಲಿ ಅಂದರೆ ಫೇವ್ರೇಟು, ಇನ್ನು ಕೆಲವೊಬ್ಬರಿಗೆ ಮಿರ್ಚಿ ಮಂಡಕ್ಕಿ ಅಂದರೆ ಫೇವ್ರೇಟ್. ಹೌದಾ? ಸೊ ಇದೇ ಪರ್ಫಾರ್ಮೆನ್ಸ್ನ ನಮ್ಮ ಮುದ್ದಾದ ಮಕ್ಕಳು ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸೊ ತೊಂಡೆಕಾಯಿ ಬೆಂಡೆಕಾಯಿ ಅನ್ನೋ ಒಂದು ಜಬರ್ದಸ್ತ್ ಹಾಡಿಗೆ ಹೆಜ್ಜೆ ಹಾಕೋದಕ್ಕೆ ಬರ್ತಾ ಇದ್ದಾರೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸ್ಮಿತಾಲ್, ಅಕ್ಷಯ್, ಅದ್ವಿತಿ, ಚರಿಷ್ಯಾ, ವಂಶಿ, ಜಾನವಿ, ನಕ್ಷ್, ಮಹಿದಾರ್ ಹಾಗೂ ಝಾರಾ. ಬರ್ಲಿ ಚಪ್ಪಾಳೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಕುಯ್ ಕುಯ್ ನಾಯಿ ಮರಿ ಎಲ್ಲಿದೆ ಎಲ್ಲಿದೆ, ಜಗಲಿಯಲ್ಲಿ ಮೂಲೆಯಲ್ಲಿ ಮಲಗಿದೆ ಮಲಗಿದೆ. ಕುಯ್ ಕುಯ್ ನಾಯಿ ಮರಿ ಎಲ್ಲಿದೆ ಎಲ್ಲಿದೆ, ಜಗಲಿಯಲ್ಲಿ ಮೂಲೆಯಲ್ಲಿ ಮಲಗಿದೆ ಮಲಗಿದೆ. ಅಡಿಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ ಉರುಳಿದೆ, ಅಡಿಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ ಉರುಳಿದೆ. ಮರಿ ಬೆಕ್ಕು ಹಾಲು ಕುಡಿದು ಓಡಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಗಗನದಲ್ಲಿ ಮುಗಿಲ ಮೇಲೆ ಏನಿದೆ ಏನಿದೆ, ಬೆಳ್ಳಿ ಬಟ್ಟಲೊಂದು ಅಲ್ಲಿ ತೇಲಿದೆ ತೇಲಿದೆ. ಗಗನದಲ್ಲಿ ಮುಗಿಲ ಮೇಲೆ ಏನಿದೆ ಏನಿದೆ, ಬೆಳ್ಳಿ ಬಟ್ಟಲೊಂದು ಅಲ್ಲಿ ತೇಲಿದೆ ತೇಲಿದೆ. ಹಾರಿ ಬರುವ ಹಕ್ಕಿ ಈಗ ಎಲ್ಲಿದೆ ಎಲ್ಲಿದೆ, ಹಾರಿ ಬರುವ ಹಕ್ಕಿ ಈಗ ಎಲ್ಲಿದೆ ಎಲ್ಲಿದೆ. ಹಾರಿ ಹೋಗಿ ಮರದ ಮೇಲೆ ಕುಳಿತಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಅಟ್ಟದಲ್ಲಿ ಏನು ಶಬ್ದ ಆಗಿದೆ ಆಗಿದೆ, ಹೆಗ್ಗಣವು ಆಚೆ ಈಚೆ ಓಡಿದೆ ಓಡಿದೆ. ಅಟ್ಟದಲ್ಲಿ ಏನು ಶಬ್ದ ಆಗಿದೆ ಆಗಿದೆ, ಹೆಗ್ಗಣವು ಆಚೆ ಈಚೆ ಓಡಿದೆ ಓಡಿದೆ. ಹಟ್ಟಿಯಲ್ಲಿ ದನವು ಏಕೋ ಕೂಗಿದೆ
ಹೂವು ಎಲ್ಲೋ ಓಡಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ನನಗೆ ಏಕೋ ನಿದ್ರೆ ಈಗ ಬರುತ್ತಿದೆ, ಹೌದು ಈಗ ತುಂಬ ರಾತ್ರಿ ಆಗಿದೆ. ನನಗೆ ಏಕೋ ನಿದ್ರೆ ಈಗ ಬರುತ್ತಿದೆ, ಹೌದು ಈಗ ತುಂಬ ರಾತ್ರಿ ಆಗಿದೆ. ಸುತ್ತಲೆಲ್ಲ ಕತ್ತಲೆಯು ತುಂಬಿದೆ, ಸುತ್ತಲೆಲ್ಲ ಕತ್ತಲೆಯು ತುಂಬಿದೆ. ಲೋಕವೆಲ್ಲ ನಿದ್ರೆಯಲ್ಲೇ ಮುಳುಗಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಲಲ್ಲ ಲಾಲ ಲಲ್ಲ ಲಾಲ 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 ಲಾ, ಲಲ್ಲ ಲಾಲ ಲಲ್ಲ ಲಾಲ 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 ಲಾ. ಜೋರಾಗಿ ಚಪ್ಪಾಳೆ ತಟ್ಟಿ. ಆ್ಯಂಡ್ ಪೇರೆಂಟ್ಸ್, ಫಸ್ಟ್ ಟೈಮ್ ನನ್ನ ಮಗು ಆಡ್ತಾ ಇದೆ, ಆಡಲೇ ಇಲ್ಲ, ಬರೀ ಅಳ್ತಾ ಇತ್ತು. ಇದು ಯಾವುದಕ್ಕೂ ತಲೆಗೆ ಹೋಗಬೇಡಿ, ಅವರು ಸ್ಕೂಲಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೀವುಗಳಿದ್ದೀರಲ್ವಾ, ಅವರಿಗೆ ನಿಮ್ಮ ಜೊತೆಗೆ ಮಾಡೋಕ್ಕಿಷ್ಟ, ನೀವು ಬಂದು ಡ್ಯಾನ್ಸ್ ಮಾಡಿದ್ರೆ ಅವರು ಸಕ್ಕದಾಗಿ ಮಾಡಿರೋರು. ಓಕೆ, ಸೊ ಅವರು ಸ್ಟೇಜ್ ಹತ್ತಿದ್ದಾರೆ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ರಲ್ವ ಎಲ್ಲರೂ ಕೂಡ. ಸೊ ಅದಕ್ಕೋಸ್ಕರ ಒಂದು ಜೋರಾದ ಚಪ್ಪಾಳೆ ತಟ್ಟಿ ನೆಕ್ಸ್ಟ್ ಪ್ರೋಗ್ರಾಮ್ಗೆ ಹೋಗೋಣ. ಸೊ ಹಾಗಾದ್ರೆ ಮುಂದಿನ ಪರ್ಫಾರ್ಮೆನ್ಸಿಗೆ ಹೋಗನ್ವಾ? ರೆಡಿನಾ ಆಡಿಯನ್ಸ್? ಓಕೆ, ಈಗ ಮುಂದಿನ ಪರ್ಫಾರ್ಮೆನ್ಸ್ ಯಾವುದು ಗೊತ್ತಾ? ಕರ್ನಾಟಕ ಅಂದರೆ ಯಾರಿಗೆಲ್ಲ ಏನೇನು ನೆನಪಾಗುತ್ತೆ ಹೇಳಿ? ಕರ್ನಾಟಕ ಅಂದರೆ ಕೆಲವೊಬ್ಬರಿಗೆ ಐತಿಹಾಸಿಕ ಸ್ಥಳಗಳು ನೆನಪಾಗುತ್ತೆ, ಕೆಲವೊಬ್ರು ನನ್ನ ಥರ ಊಟದ ನೆನಪಾಗುತ್ತೆ. ಆದರೆ ಬೇಸಿಕಲಿ ನಾನು ಒಂದು ಡ್ಯಾನ್ಸರ್ ಆಗಿರೋದ್ರಿಂದ ನನಗೆ ಡ್ಯಾನ್ಸ್ ಅನ್ನೋದು ತುಂಬ ನೆನಪಾಗುತ್ತೆ. ಹೌದಾ? ನಮ್ಮ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ವೈವಿಧ್ಯಮಯ ನೃತ್ಯಗಳಿದ್ದಾವೆ, ಹೌದಾ ಇಲ್ವೋ ಆಡಿಯನ್ಸ್? ಹೌದಾ? ಸೊ ಅದರಲ್ಲಿ ಡೊಳ್ಳು ಕುಣಿತ ಆಗಿರ್ಬೋದು, ಕಂಸಾಳೆ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಕೋಲಾಟ ಆಗಿರ್ಬೋದು, ಭೂತಾರಾಧನೆ ಆಗಿರ್ಬೋದು, ಇನ್ನು ನಾಗಮಂಡಲ ಡ್ಯಾನ್ಸ್ ಫಾರ್ಮ್ ಆಗಿರ್ಬೋದು, ಇನ್ನು ಸಾಕಷ್ಟು ವೈವಿಧ್ಯಮಯ ಡ್ಯಾನ್ಸ್ ಫಾರ್ಮ್ಸ್ಗಳಿದ್ದಾವೆ. ಸೊ ಈ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳನ್ನು ನಾವು ಯೂಶಲಿ ಡಿಗ್ರಿ ಸ್ಟೂಡೆಂಟ್ಸು, ಪಿ ಯು ಸ್ಟೂಡೆಂಟ್ಸು, ತಪ್ಪಿದ್ರೆ ಹೈಸ್ಕೂಲ್ ಸ್ಟೂಡೆಂಟ್ಸ್ಗಳನ್ನು ನೋಡಿರ್ತೀವಿ. ಆದರೆ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ನರ್ಸರಿ, LKG, UKG ಮಕ್ಕಳು ಮಾಡ್ತಿದ್ದಾರೆ. ಸೊ ಇಂಥ ಒಂದು ದೊಡ್ಡ ದೊಡ್ಡ ಡ್ಯಾನ್ಸ್ ಫಾರ್ಮ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ನೀವು ಆಡಿಯನ್ಸ್ ಆಗಿರೋದ್ರಿಂದ ಒಂದು ಸರಿ ಜೋರಾದ ಚಪ್ಪಾಳೆ ಕೊಡಲೇಬೇಕು ಇಂಥ ಒಂದು ದೊಡ್ಡ ದೊಡ್ಡ ಡ್ಯಾನ್ಸ್ ಪರ್ಫಾರ್ಮೆನ್ಸಿಗೆ. ನೋಡೋಣ ಮಕ್ಕಳು ಯಾವ ರೀತಿ ಮಾಡ್ತಾರೆ ಅಂತ. ಸೊ ಆರ್ ಯು ಎಕ್ಸೈಟೆಡ್? ಆರೆ ಸೂಪರ್. ಸೊ ಈ ಒಂದು ಡ್ಯಾನ್ಸ್ ಫಾರ್ಮ್ನ ಮಾಡೋದಕ್ಕೆ ಬರ್ತಾ ಇದ್ದಾರೆ ಸಮೃದ್ಧಿ, ಶ್ರೇಯಾ, ನವಿಕಾ, ಕುಷ್ಕರನ್, ಅನಗ, ಖುಷಿ, ನೇಹ, ಗಾನವಿ, ಇತಿಹಾಸ್, ಫೈಜ್, ರಿತ್ವಿಕ್, ಅನ್ಮಯ್, ವಿನಯ್, ದೈವಿಕ್, ಸನಂತ್, ಸಮೃದ್ಧಿ, ಚಿರಾಯುಷ್, ಮಯಾಂಕ್ ಹಾಗೂ ಗೌರವ್. ಬಹುಶಃ ಇಡೀ ಅರ್ಧ ಹರಿಹರನೇ ಇಲ್ಲಿ ಬಂದ್ಬಿಟ್ಟಿದೆ ಅಂತ ಅನ್ಕೊಂತೀನಿ, ಅಷ್ಟು ಜನ ಮಕ್ಕಳು ಇಲ್ಲಿದ್ದಾರೆ. ಸೊ ಒಂದು ಸರಿ ಜೋರಾದ ಚಪ್ಪಾಳೆ ಬರಲಿ ಮಕ್ಕಳಿಗೆ.
ತಂದನ್ನ ತಾನನ ತನ್ನನ ತಾನನ ತಂದನ್ನ ತಾನನ ತನ್ನನ ತಾನನ ತಂದನ್ನ ತಾನನ ರಾಯಣ ತನ್ನನ್ನ ನಾರಾಯಣ ತಂದೇನ ತಂದನ್ನ ತಾನನ ತನ್ನನ ತಾನನ ತಂದನ್ನ ತಾನನ ತನ್ನನ ತಾನನ ತಂದನ್ನ ತಾನನ ರಾಯಣ ನಾರಾಯಣ ತಂದೇನ ಚಲುವಯ್ಯ ಚಲುವೋ ತಾನಿ ತಂದನ್ನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಬನ್ನಿ ಜೋರಾಗಿ ಚಪ್ಪಾಳೆ ಬರಲಿ ಮಕ್ಕಳಿಗೆ. ಮೂಡೈ ಬಲಿಯಂದ್ರ ದೇವರ ದೈದೇಡಳು ಶ್ರೀಮಂಡಾಲ ಸಿಂಗಾರಾದ ತೋಜಡು ಈ ಲಾಡೇಳ ಜಾಲ ಪುಲಿ ಒಚ್ಚಡು ಬಲಿ 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 ಬಲಿಯೇ ಮಕ್ಕಳಿಗೆ ಯಾರಿಗೆ ವಿಷಲ್ ಹೊಡೆಯೋದಕ್ಕೆ ಬರುತ್ತೆ ಒಂದು ಸಿಂಗ ಹೊಡಿಬಹುದು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು.
ಜೋರಾದ ಚಪ್ಪಾಳೆ ಬರಲೇಬೇಕು ಈ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ. ಯಾಕಂತ ಹೇಳಿದ್ರೆ ಇಂಥ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಮ್ಮ ತರ ಡಿಗ್ರಿ ಸ್ಟೂಡೆಂಟ್ಸ್ಗಳು ಮಾಡ್ತಾರೆ ಯೂಶಲಿ. ಆದ್ರೆ ಇಂಥ ಪುಟ್ಪುಟಾಣಿ ಮಕ್ಕಳು ಇಂಥ ಒಂದು ದೊಡ್ಡ ಹರಸಾಹಸವನ್ನ ಮಾಡಿದ್ದಾರೆ ಅಲ್ಲ, ಸೊ ಆ ಒಂದು ಹರಸಾಹಸಕ್ಕೆ ದೊಡ್ಡ ಚಪ್ಪಾಳೆ ಬರಲಿ ಆಡಿಯನ್ಸ್. ಸೊ ಹಾಗಾದ್ರೆ ರೆಡಿನಾ ಆಡಿಯನ್ಸ್? ಸೊ ಹಾಗಾದ್ರೆ ರೆಡಿ, 3, 2, 1 ಬಾರಿಸು ಕನ್ನಡ ಡಿಮ್ ಡಿಮವ, ಬಾರಿಸು ಕನ್ನಡ ಡಿಮ್ ಡಿಮವ. ಅರೆ ಲವ್ ಯು ಆಡಿಯನ್ಸ್, ಲವ್ ಯು ಲಾಟ್. ಅರೆ ಜೋರದ ಚಪ್ಪಾಳೆ ಬರ್ಲಿ ರೀ. ಅಜ್ಜಿ ಏನಾಗ್ಯದ ಗೊತ್ತಾ, ಎಲ್ಲರೂ ಇಲ್ಲಿ ಮದುವೆ ಆಗಿರೋರು ಬಂದಿದ್ದಾರೆ. ನಂಗೆ ಒಂದು ಜೆಲಸ್ ಫೀಲ್ ಆಗ್ತಿದೆ, ನನಗೆ ಒಂದು ಗರ್ಲ್ ಫ್ರೆಂಡ್ ಇಲ್ವಲ್ಲ ಅಂತ. ಈಗ ನೀವೇ ನಂಗೆ ಸ್ವಲ್ಪ ಟಿಪ್ಸ್ ಹೇಳ್ಕೊಡಿ, ನನಗೆ ಯಾವಾಗ ಮದುವೆ ಮಾಡ್ಕೊಳ್ಳಿ ನಾನು, ನನಗೆ ಯಾವಾಗ ಗರ್ಲ್ ಫ್ರೆಂಡ್ ಸಿಗ್ತಾಳೆ? ಈ ವರ್ಷದಾಗ ಸಿಗ್ತಾವಪ್ಪ. ಏನು ಈ ವರ್ಷದಾಗ? ಈ ವರ್ಷದೊಳಗೆ? ಈ ವರ್ಷದೊಳಗಡೆ ಸಿಗ್ತಾಳೆ? ಈ ವರ್ಷ ಹೆಂಗ್ ಸಿಗ್ತಾಳೆ? ಐಶ್ವರ್ಯ ರಾಯ್ ತರ ಸಿಗ್ತಾಳೆ? ಯಾರ ತರ ಸಿಗ್ತಾಳೆ? ಚೆನ್ನಾಗಿದ್ದ ಹುಡುಗಿಯನ್ನ ಸಿಗ್ತಾವ. ಚೆನ್ನಾಗಿರೋ ಹುಡುಗಿನೇ. ನನಗೇನಿಲ್ಲ, ನಿಮ್ ತರ ಸುಂದರವಾಗಿದ್ರೆ ಸಾಕು. ಸಿಗ್ತಾಳಲ್ಲ? ಹೂನಪ್ಪ, ಚೆನ್ನಾಗಿದ್ದ ಹುಡುಗಿಯನ್ನ ಸಿಗ್ತಾವ. ಚೆನ್ನಾಗಿರೋ ಹುಡುಗಿನೇ ಸಿಗ್ತಾಳೆ. ನಿಮ್ಮ ಆಶೀರ್ವಾದ ಅಜ್ಜಿ. ಅಂಕಲ್, ಅರೆ ಅಂಕಲ್ ಹೇಗಿದ್ದೀರಾ? ಫೈನ್. ಅರೆ ಸೂಪರ್, ವೆರಿ ವೆರಿ ಫೈನ್. ಅರೆ ಅಂಕಲ್ ನಿಮ್ಮ ಹೆಸರು? ಶಂಕರ್. ಶಂಕರ್. ಸೊ ಶಂಕರ್ ಅಂಕಲಿಗೆ ಒಂದು ಸರಿ ದೊಡ್ಡ ಚಪ್ಪಾಳೆ ಬರಲಿ. ಅಂಕಲ್ ನಿಮ್ಮನ್ನು ನೋಡಿದ್ರೆ ನಂಗೆ ಹಳೇ ಕಾಲದ ವಿಲನ್ ನೆನಪಾಗ್ತಿದ್ದಾರೆ. ಸೊ ಒಂದು ಡೈಲಾಗನ್ನ ಹೇಳ್ಕೊಡ್ತೀನಿ, ಆ ಡೈಲಾಗನ್ನ ನೀವು ಹೇಳಬೇಕು. ರೆಡಿನಾ? ನಾನು ಯಾರೋ, ನಾನು ಯಾರೋ 10 ಜನನ ಹೊಡೆದು ಡಾನ್ ಆದನಲ್ಲ ಕಣೋ, ಒಂದು ಡಾನ್ ಅದನ್ನಲ್ಲ ಕಲ್. ನಾನು ಹೊಡೆದಿರೋ 10 ಜನನು ಡಾನೇ. ಡಾನೇ. ಅರೆ ಡಾನ್ ಅಂಕಲಿಗೆ ಬರ್ಲಿ ಚಪ್ಪಾಳೆ. ಓಕೆ ಆಂಟಿ, ನಿಮ್ಮ ಹೆಸರು? ನಿವೇದಿತಾ. ನಿವೇದಿತಾ ಗೌಡ ತರನೇ ಇದ್ದೀರಾ ನೀವು, ನಿಜವಾಗ್ಲೂ ಅಷ್ಟು ಬ್ಯೂಟಿಫುಲ್ ಆಗಿದ್ದೀರಾ. ಏನಿಲ್ಲ, ನಿಮಗೆ ತುಂಬ ಸಿಂಪಲ್ ಆಗಿರುವಂಥ ಒಂದು ಟಂಗ್ ಟ್ವಿಸ್ಟರ್ ಅನ್ನ ಕೊಡ್ತೀನಿ. ತುಂಬ ಸಿಂಪಲ್ ಆಗಿದೆ, ಸೊ ದಯವಿಟ್ಟು ಎದ್ದು ನಿಂತ್ಕೊಳ್ಳಿ. ಯಾವ್ದು ಗೊತ್ತಾ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಇದನ್ನ ಫಾಸ್ಟ್ ಆಗಿ ಹೇಳಬೇಕು. ಸೊ ರೆಡಿನಾ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಟ್ರೈ ಮಾಡಿ ಓಕೆನಾ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಇನ್ನೊಮ್ಮೆ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಮಗ ಅಪ್ಪ ಸಂಪಂಗಪ್ಪ. ಓ ಮೈ ಗಾಡ್, ಆ ಬ್ಯೂಟಿಫುಲ್ ಲೇಡಿಗೆ ಒಂದು ಸರಿ ದೊಡ್ಡ ಚಪ್ಪಾಳೆ ಬರಲಿ. ಸೊ ಈಗ ಮತ್ತೊಂದು ಜಬರ್ದಸ್ತ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇಲ್ಲಿ ರೆಡಿ ಆಗಿದೆ. ಇದು ಡ್ಯಾನ್ಸ್ ಅಂತ ನಾನು ಹೇಳೋದಿಲ್ಲ, ಯೋಗ ಡ್ಯಾನ್ಸ್ ಅಂತಾನೆ ಹೇಳ್ಬೋದು. ಮಕ್ಕಳು ಎಷ್ಟು ಚೆನ್ನಾಗಿ ಯೋಗ ಮಾಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಪೇರೆಂಟ್ಸ್ ನೋಡಿ ಕಲಿಬೇಕು ಮಕ್ಕಳನ್ನ, ಅಷ್ಟು ಚಂದವಾಗಿ ಯೋಗವನ್ನ ಮಾಡ್ತಾರೆ. ಸೊ ಈ ಒಂದು ಯೋಗ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಬರ್ತಾ ಇರುವಂತರು ಅರ್ಸ್ಲಾನ್, ಸಮೃದ್ಧ್, ಚಾರ್ವಿ, ರಿತ್ವಿಕ್, ಕೌಶಿಕ, ಇತಿಹಾಸ್, ಸನಂತ್, ರಿಷಿಕಾ. ಸೊ ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ ಮಕ್ಕಳಿಗೆ. ಜೋರಾದ ಚಪ್ಪಾಳೆ ಬರಲಿ ಆಡಿಯನ್ಸ್.
ಜೋರಾದ ಚಪ್ಪಾಳೆ ಬರಲಿ. ಎಲ್ರು ಆಡಿಯನ್ಸ್ ಬೋಲೋ ಭಾರತ್ ಮಾತಾ ಕೆ, ಬೋಲೋ ಭಾರತ್ ಮಾತಾ ಕೆ, ಬೋಲೋ ಭಾರತ್ ಮಾತಾ ಕೆ. ಇಷ್ಟಪಡ್ತೀನಿ ಅಂದರೆ ಈ ಆಸನಗಳು ಏನು ಮಾಡಿದ್ರಲ್ಲ ಎಲ್ಲ ಮಕ್ಕಳು ವೀಕ್ಲಿ ಟ್ವೈಸ್ ಮಾಡ್ತಾರೆ ಸ್ಕೂಲಲ್ಲಿ. ಆದರೆ ಕೌಂಟ್ ಮೇಲೆ ಈ ಥರ ಹಾಡಿಗೆ ಕೌಂಟಲ್ಲಿ ಈ ರೀತಿ ಮಾಡೋದು ಸುಲಭ ಅಲ್ಲ. ಆ್ಯಂಡ್ ಈ ಪರ್ಫಾರ್ಮೆನ್ಸ್ನ ಹೈಲೈಟ್ ಏನು ಅಂದರೆ ಮಾಡಿದವರಷ್ಟು ನರ್ಸರಿ ಮಕ್ಕಳು. ಓಕೆ, ಸೊ ನರ್ಸರಿ ಮಕ್ಕಳು ಯೋಗ ಮಾಡ್ತಾರೆ ಆ್ಯಂಡ್ ದೇ ನೋ ಬ್ರೀದ್ ಇನ್ ಬ್ರೀದ್ ಔಟ್ ಅಂತ ಹೇಳಿ ಅವರು ಕಲ್ತಿದ್ದಾರೆ. ಓಕೆ, ಅದು ನಿಜವಾದ ಹೈಲೈಟ್ ಈ ಡ್ಯಾನ್ಸಿಂದು. ಹಾಗಾಗಿ ನಾನು ಈ ಡ್ಯಾನ್ಸನ್ನು ಮಾಡಿಸ್ಬೇಕು ಅಂತ ಹೇಳಿ ಮಾಡಿಸಿದ್ದು. ಸೊ ಅವರಿಗೆ ಎಲ್ಲ ಮಕ್ಕಳು ಯಾರ್ಯಾರು ಯೋಗ ಕಲ್ತಿದ್ದಾರಲ್ವ ಸ್ಕೂಲಲ್ಲಿ ಅವರೆಲ್ಲರಿಗೂ ಕೂಡ ಒಂದ್ಸರಿ ಜೋರ ಚಪ್ಪಾಳೆ ತಟ್ಬೋದಾ? ಬಹುಶಃ ಈ ಚಿಕ್ಕ ವಯಸ್ಸಲ್ಲಿ ಇಷ್ಟೆಲ್ಲ ಮಾಡ್ತಿದ್ದಾರಲ್ಲ, ಆ ಕ್ರೆಡಿಟ್ಸ್ ನಮ್ಮ ಮೆಬೆಲ್ ಕಿಡ್ಸ್ ಶಾಲೆಗೆ ಹೋಗುತ್ತೆ. ಒಂದು ಸರಿ ದೊಡ್ಡ ಚಪ್ಪಾಳೆ ಬರಲಿ ನಮ್ಮ ಮೆಬೆಲ್ ಕಿಡ್ಸ್ ಶಾಲೆಗೆ. ಅದ್ರ ಜೊತೆಗೆ ನಾಗಶ್ರೀ ಮ್ಯಾಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನನಗೆ ಒಂದೇ ಒಂದು ಡೌಟ್ ಏನಂತ ಹೇಳಿದರೆ, ಒಂದೇ ಒಂದು ಅನುಮಾನ ಮೇಡಮ್, ಈ ಎನರ್ಜಿ ಹೆಂಗೆ ಬರುತ್ತೆ ಅಂತ. ಯಾಕಂತ ಹೇಳಿದರೆ ಶಾಲೆಯನ್ನು ಮ್ಯಾನೇಜ್ ಮಾಡ್ತಾರೆ. ಶಾಲೆಯನ್ನು ಮ್ಯಾನೇಜ್ ಮಾಡೋದು ಅಷ್ಟು ಸುಲಭದ ಮಾತು ಅಲ್ವೇ ಅಲ್ಲ. ಶಾಲೆಯನ್ನು ಮ್ಯಾನೇಜ್ ಮಾಡ್ತಾರೆ, ಅದ್ರ ಜೊತೆಗೆ ಅಗರಬತ್ತಿ ಬಿಸ್ನೆಸ್ ಕೂಡ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಫ್ಯಾಮಿಲಿಗೂ ಕೂಡ ಟೈಮ್ ಕೊಡ್ತಾರೆ. ಮೋಜು ಮಸ್ತಿಗೂ ಏನೂ ಕಡಿಮೆ ಇಲ್ಲ. ನಾಗಶ್ರೀ ಮ್ಯಾಮ್ ಟೂರು ಟ್ರಿಪ್ಸಿಗೂ ಪ್ರತಿಯೊಂದಕ್ಕೂ ಟೈಮನ್ನು ಕೊಡ್ತಾರೆ. ಇದನ್ನೆಲ್ಲ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ? ಹೇಗೆ ಅಂದರೆ ಹಾಗೇನೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಟು ಆನ್ಸರ್ ಟು ಯುವರ್ ಕ್ವಶನ್, ಸೊ ನನಗೆ ಒಂದು ಇಮ್ಯಾಜಿನೇಷನ್ ಇದೆ. ನನ್ನ ಇಮ್ಯಾಜಿನೇಷನ್ ಏನಂದರೆ, ನಾನೊಂದು ಸ್ವಲ್ಪ ದೇವ್ರ ಕಡೆಗೆ ಒಲವು ಜಾಸ್ತಿ ನನಗೆ. ನನ್ನ ಇಮ್ಯಾಜಿನೇಷನ್ ಏನಂದರೆ, ರಾಮ ಕೃಷ್ಣ ಯಾರ್ಯಾರು ಈ ಭೂಮಿ ಮೇಲೆ ಹುಟ್ಟಿದ್ರಲ್ವ, ಎಲ್ಲರೂ ಏನೋ ಒಂದು ಪರ್ಪಸ್ ಇಟ್ಕೊಂಡೇ ಹುಟ್ಟಿದ್ರು. ಕೃಷ್ಣ ಹುಟ್ಟ ಅಂದರೆ ಕಂಸನ್ ಸಾಯಿಸಲಿಕ್ಕೆ, ಧರ್ಮ ಸಂಸ್ಥಾಪನೆ ಮಾಡಬೇಕು ಅಂತ. ರಾಮ ಹುಟ್ಟಿದ ಮಾತಿನ ಮೇಲೆ ಹೇಗೆ ನಿಲ್ಲಬೇಕು ಅಂತ ತೋರಿಸ್ಲಿಕ್ಕೆ, ರಾವಣನ ಸಾಯಿಸಬೇಕು ಅಂತ. ಅಂದರೆ ಈವನ್ ಮಹಾತ್ಮ ಗಾಂಧೀಜಿ, ಯಾರೇ ಬಿಗ್ ಲೀಡರ್ಸ್ ಇದ್ದಾರೆ, ಹುಟ್ಟಿರೋದಕ್ಕೆಲ್ಲ ಒಂದು ಕಾರಣ ಇರುತ್ತೆ. ಸೊ ನನಗೆ ಒಂದು ಇಮ್ಯಾಜಿನೇಷನ್ ಏನಂದರೆ, ಬ್ರಹ್ಮ ಮೇಲೆ ಕೂತ್ಕೊಂಡು ಹಣೆ ಬರಹ ಅಂತ ಬರೀತಾನಲ್ಲ, ಅದನ್ನು ಬರೆಯುವಾಗ ಓಕೆ ಈ ವ್ಯಕ್ತಿ ನೀನು ಈ ಕೆಲಸ ಮಾಡಿ ಬಾ ಅಂತ ಹಾಕ್ತಾನೆ ಭೂಮಿಗೆ. ಆದರೆ ದೇವ್ರಿಗೂ ಕೂಡ ಆಪ್ಷನ್ ಇರುತ್ತೆ. ಅಂದರೆ ಹುಟ್ಟಿದ ಪ್ರತಿಯೊಬ್ಬರಿಗೂ ಕೂಡ ಚಾಯ್ಸ್ ಅಂತ ಇರುತ್ತೆ. ಅವರು ಹೋಗೋದು ಯಾವ ದಾರಿಯನ್ನು ಚೂಸ್ ಮಾಡ್ಕೊಳ್ಳೋದು ಅದು ಅವರ ಜೀವನನ ನಿರ್ಧಾರ ಮಾಡುತ್ತೆ ಅಂತ. ಅವರು ಅದನ್ನು ಈಸಿ ವೇ ಕೂಡ ಚಾಯ್ಸ್ ಮಾಡ್ಬೋದು, ಅಥವಾ ಅವ್ರಿಗೆ ಏನಕ್ಕೆ ಹುಟ್ಟಿದ್ದಾರೆ ಅದನ್ನು ಕೂಡ ಚಾಯ್ಸ್ ಮಾಡ್ಕೋಬೋದು. ಸೊ ನನಗಿದ್ದಿದ್ದು ಇಮ್ಯಾಜಿನೇಷನ್ ಹಿಂಗೆ ಹಾಕ್ತಾ ಇರ್ತಾನೆ ದೇವರು. ನಮ್ಗೆ ಅನ್ಸೋ ಮರ್ಕಿ ಭಾಳ ಜನ ನಾವೆಲ್ಲ ಏನು ಮಾಡ್ತೀವಿ, ನಾನು ನಮ್ಮ ಫ್ಯಾಮಿಲಿ ನಮಗೇನು ಬೇಕು, ನನಗೇನು ಸಿಕ್ತು, ನಾನೇನು ಉಳಿಸ್ದೆ, ಇದರಲ್ಲೇ ಮಾಡ್ತಾ ಮಾಡ್ತಾ ಹೀಗೆ ಆಗ್ತಾ ಆಗ್ತಾ ಬ್ರಹ್ಮಂಗೆ ಬೇರೆ ಆಪ್ಷನ್ ಇಲ್ಲ. ಸರಿ ನೀನು ಇದನ್ನು ಮಾಡ್ಬಾ, ನೀನು ಇದನ್ನು ಮಾಡ್ಬಾ ಅಂತ ಒಂದೇ ಕೆಲಸಕ್ಕೆ 100 ಜನನ ಹಾಕ್ತಾ ಇರ್ಬೋದು ಮೋಸ್ಟ್ಲಿ. ಹಾಗಾಗಿ ಪಾಪ್ಯುಲೇಷನ್ ಅನ್ನೋದು ಇಷ್ಟು ಭಯಾನಕವಾಗಿ ಆಗಿಬಿಟ್ಟಿದೆ. ಓಕೆ, ಭಯಾನಕ ವರ್ಡ್ ಅಲ್ಲ, ಬಟ್ ಪಾಪ್ಯುಲೇಷನ್ ಅಷ್ಟೊಂದು ಆಗಿಬಿಟ್ಟಿದೆ ಅನ್ನೋದು ನನ್ನ ಇಮ್ಯಾಜಿನೇಷನ್. ಸೊ ನನಗೆ ಮೋಸ್ಟ್ಲಿ ದೇವರು ಈ ಕೆಲಸ ಮಾಡಲಿಕ್ಕೆ ಹುಟ್ಟಿಸಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಬೆಂಗಳೂರನ್ನ ಬಿಟ್ಟು ಇಲ್ಲಿಗೆ ಬಂದು ಇಲ್ಲಿ ನಾನು ನಿಮ್ಗಳ ಜೊತೆಗೆ ಹೀಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಇದು ಎಲ್ಲೋ ಮುಂಚೆನೇ ನಿರ್ಧಾರ ಆಗಿರೋದು. ಸೊ ಇದರಲ್ಲಿ ನಿಜವಾಗ್ಲೂ ಈಸಿ ಅನ್ನೋದೇನೂ ಇಲ್ಲ. ನನಗೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಬರೋದು ಬೆಂಗಳೂರಿಗೆ ಯಾವಾಗ ಹೋಗ್ತೀನಪ್ಪ ಅಂತ. ಯಾಕಂದರೆ ಇದು ನಾನು ಇದ್ದಿದ್ದು ಲೈಫ್ ಸ್ಟೈಲೇ ಬೇರೆ, ಇಲ್ಲಿರೋ ಲೈಫ್ ಸ್ಟೈಲೇ ಬೇರೆ. ಓಕೆ, ನಾನು ತುಂಬ ಫುಡ್ಡಿ, ನನಗೆ ಹೋಟೆಲ್ ಊಟನೇ ಬೇಕು. ಇಲ್ಲಿ ಹುಡುಕಿದ್ರೂ ಒಂದು ಹೋಟೆಲ್ ಸಿಗಲ್ಲ. ಸೊ ಆ ಥರ ತುಂಬ ಇದೆ. ಸೊ ಹಾಗಿರ್ಬೇಕಾದ್ರೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಬರೋದೆ ನಾನು ಬೆಂಗಳೂರಿಗೆ ಯಾವಾಗಪ್ಪ ಹೋಗ್ತೀನಿ ಅಂತ. ಆದರೆ ಯಾವುದು ನನ್ನ ಸ್ಟೇ ಬ್ಯಾಕ್ ಮಾಡುತ್ತೆ ಅಂದರೆ, ಓಕೆ ಇಲ್ಲಿ ಬಂದಿರೋದಕ್ಕೆ ನಂಗೆ ಒಂದು ಪರ್ಪಸ್ ಇದೆ. ನಾನು ಈ ಊರಲ್ಲಿ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು, ಮಕ್ಕಳಿಗೆ ಒಂದು ಒಳ್ಳೆ ಹಾದಿಯಲ್ಲಿ ಕರ್ಕೊಂಡು ಹೋಗಬೇಕು, ಆಮೇಲೆ ಇಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋ ಡ್ರೀಮಿಂದ ಬಂದಿದ್ದೀನಿ. ಸೊ ಬಹುಶಃ ದೇವರು ನನ್ನ ಹಣೆಯಲ್ಲಿ ಅದೇ ಬರೆದು ಹಾಕಿದ್ದಾನೆ. ಆ್ಯಂಡ್ ಆ ಪಾತಲ್ಲಿ ಹೋಗ್ತಿದ್ದೀನಿ. ಇದು ನನಗೆ ಯಾವಾಗಲೂ ಎನರ್ಜಿ ಕೊಡುತ್ತೆ. ತುಂಬ ಸುಸ್ತಾಗತ್ತೆ, ಟಯರ್ಡ್ ಆಗುತ್ತೆ, ಬೇಡ ಅನಿಸುತ್ತೆ, ಎಲ್ಲ
ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ತುಂಬ ಜನ ಪೇರೆಂಟ್ಸ್ನ ಬೈಕೊಂಡಿದ್ದು ಇದೆ, ಇಷ್ಟು ಮಾಡಿದ್ರು ಇವ್ರುಗಳು ಹಿಂಗೆ ಮಾತಾಡ್ತಾರಲ್ಲ ಅಂತ ಅಂದಿದ್ದು ಇದೆ. ಆದರೆ ಯಾವುದು ಇನ್ಸ್ಪೈರ್ ಮಾಡುತ್ತೆ ಅಂದರೆ, ಓಕೆ ಇವ್ರು ಹಿಂಗೆ ಮಾಡ್ತಾರೆ ಅಂದರೆ ಇದು ಹೀಗಿದೆ, ನಾನು ಏನು ಮಾಡಬಹುದು ಇದರಲ್ಲಿ, ಅದಕ್ಕೋಸ್ಕರನೇ ನಾನು ಇಲ್ಲಿರೋದು ಅನ್ನೋ ಥಾಟ್ ಏನಿದೆಯಲ್ಲ ಅದೇ ನನಗೆ ಎನರ್ಜಿ ಕೊಡುತ್ತೆ. ಸೊ ಪ್ರತಿ ದಿನ ಎನರ್ಜಿ ಕೊಡೋದೇ ನನಗೆ ಈ ಕಾಂಟೆಕ್ಸ್ಟ್. ಓಕೆ, ಸೊ ಹೋಪ್ ಐ ಆನ್ಸರ್ಡ್ ಯುವರ್ ಕ್ವಶನ್. ಥ್ಯಾಂಕ್ ಯು. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಾಗಶ್ರೀ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆಕ್ಟಿವಿಟಿಯನ್ನು ಮಾಡಿಸ್ಬೇಡಲ್ಲ, ನಾನು ಹಿಪ್ಪಿಪ್ ಅಂತೀನಿ, ನೀವು ಹುರ್ರೆ ಅಂತ ಹೇಳಬೇಕು. ಸೊ ಆಡಿಯನ್ಸ್ ರೆಡಿನಾ? ನೋಡಿ ಆ ಅಜ್ಜಿ ಎಷ್ಟು ರೆಡಿ ಅಂತ ಜೋಶಲ್ಲಿ ಹೇಳ್ತಾ ಇದ್ದಾರೆ. ಆ ಅಜ್ಜಿಗೆ ಒಂದು ಸರಿ ಜೋರಾದ ಚಪ್ಪಾಳೆ ಬರಲಪ್ಪ. ಸೊ ರೆಡಿ, 3, 2, 1, ಹಿಪ್ಪಿಪ್ ಹಿಪ್ಪಿಪ್ ಹಿಪ್ಪಿಪ್. ಅರೆ ಸೂಪರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸ್ಮಾಲ್ ಇಂಟ್ರಡಕ್ಷನ್ನ ಮಾಡ್ಕೊಂಡ್ಬಿಡೋಣ ಅಂತ. ನನ್ನ ಹೆಸರು ಬಂದ್ಬಿಟ್ಟು ಅಮರ್ ಅಂತ. ಯೂಶಲಿ ಐ ಹ್ಯಾವ್ ಅ ಗ್ರ್ಯಾಜುಯೇಟ್, BSc ಕಂಪ್ಲೀಟ್ ಆಗಿದೆ ನಂದು. ಅದರ ಜೊತೆಗೆ ಹವ್ಯಾಸವಾಗಿ ಹಾಬಿಯಾಗಿ ನಾನು ಈ ನಿರೂಪಣೆಯನ್ನು ಮಾಡ್ತೀನಿ, ಆ್ಯಂಕರಿಂಗ್ ಮಾಡ್ತೀನಿ. ಇಲ್ಲಿವರೆಗೂ ನನಗೆ ಗೊತ್ತಿಲ್ದಂಗೆ 250ಕ್ಕೂ ಹೆಚ್ಚು ಈವೆಂಟ್ಸ್ಗಳನ್ನು ಮಾಡಿದ್ದೀನಿ. ಅದರ ಒಂದು ಖುಷಿ ನನಗೆ ತುಂಬ ಇದೆ. ಅನ್ಎಕ್ಸೆಪ್ಟೆಡ್ಲಿ ಏನಂತ ಹೇಳಿದರೆ, ಬೆಳಗಾವಿ, ಹುಬ್ಬಳ್ಳಿ, ಬಳ್ಳಾರಿ ಅಲ್ಲಿಂದೆಲ್ಲ ಕಾಲ್ಸ್ ಬರ್ತಿರ್ಬೇಕಾದ್ರೆ ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನನ್ನ ಆ್ಯಂಕರಿಂಗನ್ನು, ನನ್ನ ಧ್ವನಿಯನ್ನು ನೀವೆಲ್ಲರೂ ಇಷ್ಟಪಡ್ತಿದ್ದೀರಲ್ಲ, ಅದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ನಾನು ನ್ಯೂಸ್ ಆ್ಯಂಕರ್ ಕೂಡ ಆಗಿದ್ದೆ. ದಾವಣಗೆರೆಯಲ್ಲಿ ಒನ್ ಆಫ್ ದ ನ್ಯೂಸ್ ಚಾನಲಲ್ಲಿ ನ್ಯೂಸ್ ಆ್ಯಂಕರ್ ಕೂಡ ಆಗಿದ್ದೆ. ಅದ್ರ ಜೊತೆಗೆ ಒಂದು ತಕ್ಕ ಮಟ್ಟಿಗೆ ಡ್ಯಾನ್ಸ್ ಕೂಡ ಮಾಡ್ತೀನಿ ಅಂತ ಅನ್ಕೊತೀನಿ. ನನ್ನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರಲ್ಲ, ಚೆನ್ನಾಗಿ ಮಾಡಿದ್ನಾ? ಇಷ್ಟ ಆಯ್ತಾ? ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂಥ ಕೃಷ್ಣ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ರಿಕ್ವೆಸ್ಟ್ ಇದೆ. ಸೊ ನಮ್ಮ ಕೃಷ್ಣ ಸರಿಗೆ ಒಂದು ಸರಿ ದೊಡ್ಡ ಚಪ್ಪಾಳೆ ಬರಲಿ. ಹಲೋ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಸರ್? ಓಕೆ ಸರ್, ಈ ಒಂದು ಕಾರ್ಯಕ್ರಮವನ್ನು ಕುರಿತು ಒಂದು 5 ನಿಮಿಷ ಮಾತಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ ಸರ್. ಎಲ್ಲ ಹರಿಹರದ ಈ ಮೆಬಲ್ ಕಿಡ್ಸ್ ಪೇರೆಂಟ್ಸ್ ಕಮ್ಯುನಿಟಿಗೆ ಶುಭಾಶಯಗಳು. ಈ ಸಂಭ್ರಮದ ಆಚರಣೆ ನಾನು ನೋಡ್ತಾ ಇದ್ದೆ, ಎಲ್ಲ ಮಕ್ಕಳ ಅವರ ಹಾವ ಭಾವ, ಅವರ ಒಂದು ಎಕ್ಸೈಟ್ಮೆಂಟು ವೆರಿ ಇನ್ಸ್ಪೈರಿಂಗ್. ಡೆಫಿನೆಟ್ಲಿ ಮೆಬಲ್ ಕಿಡ್ಸ್ ಸ್ಟಾಫ್ ಮತ್ತು ನಾಗಶ್ರೀ ಅವ್ರ, ಸತೀಶ್ ಅವರ ಒಂದು ಶ್ರಮ ವೆರಿ ವೆರಿ ಇನ್ಸ್ಪೈರಿಂಗ್. ಇದೆಲ್ಲದಕ್ಕಿಂತ ಜಾಸ್ತಿಯಾಗಿ ಈ ಮಕ್ಕಳಿಗೆ ಏನು ಒಂದು ಕೊಟ್ಟಿದ್ದಾರೋ ಈ ಲಾಸ್ಟ್ 1 ಇಯರಲ್ಲಿ, ಅದು ಬಹುಶಃ ಮೆಚ್ಚಂಥ ವಿಷಯ. ರಿಮೆಂಬರ್ ಒನ್ ಥಿಂಗ್, ಮಕ್ಕಳಿಗೆ ಈ ಶಾಲೆ ಬರೀ ಸ್ಕೂಲಲ್ಲಷ್ಟೇ ಆಗೋದಲ್ಲ, ಪೋಷಕರಾಗಿ ನೀವು ಮನೆಯಲ್ಲಿ ತುಂಬಾ ಕಲಿಸ್ಕೊಡ್ತೀರಾ. ಅವರಲ್ಲಿ ಏನು ಕಾಣ್ತಾ ಇದೆಯೋ ಇದು ಕಾಂಬಿನೇಷನ್ ಆಫ್ ಅವರು ಸ್ಕೂಲಲ್ಲಿ ಏನು ಕಲ್ತಿದ್ದಾರೋ ಪ್ಲಸ್ ಮನೆಯಲ್ಲಿ ಏನು ನಿಮ್ಮ ಜೊತೆ ಏನು ಕಲ್ತಿದ್ದಾರೋ. ಸೊ ಈ ಒಂದು ಸಂಸ್ಥೆಯಲ್ಲಿ ಬೆಳೀತಿರೋ ಮಕ್ಕಳು ಬರೀ ವಿಷಯ ಅಷ್ಟೇ ಕಲಿಯೋದಲ್ಲ, ಅವರು ಸಮಾಜಕ್ಕೆ ಒಂದು ಒಳ್ಳೆ ಪ್ರಜೆಯಾಗಿ ಬರಲಿ, ಇದು ಒಂದು ನಾಂದಿಯಾಗಲಿ ಮುಂದಿನ ಸಮಾಜ ಕಟ್ಟೋದಕ್ಕೆ ಅಂತ ಹೇಳಿ, my heartily congratulations to all the kids, all of you and all the staff. Just fabulous job. Thank you. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಕೃಷ್ಣ ಅಂತ ಹೇಳಿದ್ರೆ ನನಗೆ ಬಹಳ ಆತ್ಮೀಯರು. ಆ್ಯಕ್ಚುಲಿ ಹೀ ಈಸ್ ಲೈಕ್ ಮೈ ಬ್ರದರ್ ಓನ್ಲಿ, ಲೈಕ್ ಅಲ್ಲ ಬ್ರದರೇ. ಓಕೆ, ಹೇಗೆ ಅಂದರೆ ನಾನು ಇಲ್ಲಿ ಬಂದು ಇಷ್ಟೆಲ್ಲ ಮಾಡಲಿಕ್ಕೆ ಸೋರ್ಸೇ ಇವರು. ಓಕೆ, ಇವರ ಟೀಮು ಇಲ್ಲ ಅಂತ ಅಂದಿದ್ದಿದ್ರೆ ನಾನು ಖಂಡಿತವಾಗ್ಲೂ ನಾನು ಯಾವುದೋ ಒಂದು ಕಂಪನಿಯಲ್ಲಿ ಮಂತ್ಲಿ ಸ್ಯಾಲ್ರಿಗೋಸ್ಕರ ನನಗೆ ಎಷ್ಟು ಉಳಿತು, ಈ ಮಂತ್ ಏನು ಬಜೆಟು ಅಂತ ಮಾಡ್ಕೊಂಡು ಇರ್ತಾ ಇದ್ದೆ, ಬಿಟ್ಟರೆ ಬೇರೆ ಏನೂ ಮಾಡ್ತಾ ಇರಲಿಲ್ಲ. ಓಕೆ, ಸೊ ಇವತ್ತು ಇವರು ನಾನು ಹೇಳಿದ ತಕ್ಷಣ ಬೆಂಗಳೂರಿಂದ ಬಂದಿದ್ದಾರೆ. ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಆನ್ ಟೈಮ್ ರೀಚ್ ಆಗಿ. ಸೊ ಅವ್ರಿಗೆ ನನ್ನ ಮೇಲೆ ಇರೋಷ್ಟು ಪ್ರೀತಿ ಹೇಗೆ ಅಂದರೆ, ನಾನು ಯಾವ ಲೆವೆಲ್ಗಿದ್ದೀನಿ ಅದರಿಂದ 1%, 0.1% ಕೆಳಗಡೆ ಇಡಿದ್ರೂ ಕೂಡ ಸಹಿಸಲ್ಲ ಅವರು. ಓಕೆ,
ಹೆಂಗೆ ಮಾಡ್ತಾರೆ ಅಂದರೆ ನನ್ನ ಕಟ್ಟಬೇಕಾದ್ರೂ ಮಾಡ್ತಾರೆ, ಬಟ್ ಈ ವಿಲ್ ನಾಟ್ ಗಿವ್ ಮಿ ಅಪ್ ಆನ್ ಎನಿಥಿಂಗ್ ಲೆಸ್ ದೆನ್ ಹೂ ಐ ಆಮ್. ಸೊ ಇವರು ಹೇಗೆ ಅಂದರೆ ಥೌಸಂಡ್ ಪೀಪಲ್ ಟ್ರಾನ್ಸ್ಫಾರ್ಮೇಷನ್ಗೋಸ್ಕರ ಸ್ಟ್ಯಾಂಡ್ ತೊಗೊಂಡಿರೋರು. ಸೊ ಇವರ ರೊಟೀನ್ ಹೇಗೆ ಅಂದರೆ ಅರ್ಲಿ ಮಾರ್ನಿಂಗಿಂದ ಮಿಡ್ ನೈಟ್ವರೆಗೂ ಕೂಡ ನಾನು ಜನಗಳಿಗೆ ಏನು ಮಾಡಬಹುದು, ಅವರ ಲೈಫ್ನ ಹೇಗೆ ಟ್ರಾನ್ಸ್ಫಾರ್ಮ್ ಮಾಡಬಹುದು, ಎಲ್ಲಿ ಸ್ಟಾಪ್ ಆಗಿದ್ದಾರೆ ಅವರನ್ನು ನಾನು ಹೇಗೆ ಮುಂದೆ ತಳ್ಬೋದು ಅನ್ನೋದಷ್ಟೇ ಅವ್ರದ್ದಿರುತ್ತೆ. ಏನು ಗೊತ್ತಾ, ನೆನ್ನೆ ನಾನು ಅವ್ರಿಗೊಂದು ಫೋಟೋ ಕೇಳಿದೆ. ಆ್ಯಕ್ಚುಲಿ, ಕೃಷ್ಣ ನಿಮ್ದೊಂದು ಫೋಟೋ ಕೊಡಿ, ನನಗೇನೋ ಯೂಸ್ ಮಾಡೋಕ್ಕೆ ಬೇಕು ಅಂತ. ವಾಟ್ ಈಸ್ ಸೈಡ್ ಯಾವುದೋ ಒಂದು ಫೋಟೋ ಕಳ್ಸಿದ್ರು. ನಾನು ಹೇಳಿ ಏನು ಕೃಷ್ಣ ಇದು ಅಂತ. ನನ್ನ ಹತ್ರ ಇರೋದೇ ಒಂದು, ಆ್ಯಂಡ್ ಐ ಆಮ್ ಶೋರ್ ಅದನ್ನು ಅವಾಗ ತೆಗೆಸ್ಕೊಂಡು ಕಳಿಸಿದ್ರಿ. ಆವಾಗ ತೆಗೆಸ್ಕೊಂಡು ಕಳಿಸಿದ್ದಾರೆ. ನನ್ನ ಹತ್ರ ಯಾವುದು ನಂದು ಅಂತ ಫೋಟೋ ಇಲ್ಲವೇ ಇಲ್ಲ ಅಂತ ಹೇಳಿ. ಸೊ ನೀವೇ ಇಮ್ಯಾಜಿನ್ ಮಾಡ್ಬೋದು ಅವರು ಹೇಗೆ ಅವರ ಲೈಫ್ ಸ್ಟೈಲ್ ಇದೆ ಅಂತ ಹೇಳಿ. ಹೀ ಸೋ ಸಿಂಪಲ್, ಡೌನ್ ಟು ಅರ್ತ್, ಆ್ಯಂಡ್ ಹೀ ಕ್ಯಾನ್ ಸ್ಟ್ಯಾಂಡ್ ಫಾರ್ ಎನಿಬಡಿ. ಓಕೆ, ನನ್ನ ಹಸ್ಬೆಂಡ್ಗೆ ಹೇಳಿದ್ರು, ಅವ್ರು ಅಲ್ಲಿಂದ ಇಲ್ಲಿ ಬಂದು ಪಾಪ ಏನು ಮಾಡ್ತಾರೆ ಅವರು, ಹೇಗೆ ಇದು ಮಾಡ್ತಾರೆ, ವಾಟ್ ಆರ್ ಯು ಟಾಕಿಂಗ್, ಹಿ ಕ್ಯಾನ್ ಕನೆಕ್ಟ್ ಟು ಎನಿಬಡಿ ಆನ್ ದ ಪ್ಲಾನೆಟ್. ದಟ್ ಈಸ್ ವಾಟ್ ಹೂ ಈಸ್, ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಹಿಮ್ ಫಾರ್ ಪ್ರೊವೈಡಿಂಗ್ ಮೀ. ಆ್ಯಂಡ್ ಇದು ನನಗಲ್ಲ ಕೃಷ್ಣ ನೀವು ಮಾಡಿದ್ದು, ಇಷ್ಟು ಜನಕ್ಕೆ ನೀವು ಆ್ಯಕ್ಚುಲಿ ಮಾಡಿರೋದು. ಸೊ ಆ್ಯಂಡ್ ಐ ಪ್ರೌಡ್ಲಿ ಸೇ, ನಮ್ಮ ಸ್ಕೂಲಲ್ಲಿ ತಗೊಳ್ಳೋ ಥರ ಕೇರ್ ಆಗಲಿ, ಆ ಕನೆಕ್ಟೆಡ್ನೆಸ್ ಆಗಲಿ, ಪೇರೆಂಟ್ಸ್ನ ನಾವು ರಿಸೀವ್ ಮಾಡೋ ರೀತಿ ಆಗಲಿ ಈ ಊರಲ್ಲಿ ಯಾವುದೂ ಇಲ್ಲ. ಇದನ್ನು ನಾನು ಇಷ್ಟು ಗಟ್ಟಿಯಾಗಿ, ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳಲಿಕ್ಕೆ ಇವರೇ ಕಾರಣ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಕಾನ್ಫಿಡೆನ್ಸ್ನ ನನ್ನಲ್ಲಿ ತುಂಬಿರೋರು ಅವರು. ಓಕೆ, ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಫಾರ್ ಬೀಯಿಂಗ್ ಹಿಯರ್ ಆ್ಯಂಡ್ ಅಕಂಪನಿ ಅಸ್ ಇನ್ ದ ಗ್ರೇಟ್ ಇವೆಂಟ್. ಸೊ ನೀವು ಬಂದಿರೋದಕ್ಕೆ ಆ್ಯಕ್ಚುಲಿ ಏನು ಹೊಸ್ತು ಮಾಡ್ಬೋದು ಆ್ಯಂಡ್ ಬಿಕಾಸ್ ಆಫ್ ಯು ದಿಸ್ ಈವೆಂಟ್ ಹ್ಯಾಸ್ ಗಾನ್ ಟು ಅ ಗ್ರ್ಯಾಂಡ್ ಸಕ್ಸಸ್ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಪ್ರತಿಯೊಂದು ಆ್ಯನ್ಯುವಲ್ ಡೇಗೂ ಒಂದು ಥೀಮ್ ಅಂತ ಇರುತ್ತೆ. ಸೊ ಆ ಬೇಸಿಸ್ ಮೇಲೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ಗಳು ಇರುತ್ತೆ, ಓಕೆನಾ. ಬಟ್ ಇವತ್ತಿನ ನಮ್ಮ ಮೆಬಲ್ ಕಿಡ್ಸ್ನ ಥೀಮ್ ಏನಂತ ಹೇಳಿದರೆ ಡೇ ಟು ಡೇ ಲೈಫ್ ಅಂತ. ಅಂದರೆ ನಾವು ದಿನನಿತ್ಯ ಏನು ಮಾಡ್ತೀವೋ ಅದರ ಬೇಸಿಸ್ ಮೇಲೆ ನಾವು ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ಗಳನ್ನು ಕೊಡುವಂಥದ್ದು. ಸೊ ಬೆಳಗ್ಗೆ ಯೋಗಾಸನ ಆದಮೇಲೆ ನಾಷ್ಟಕ್ಕೆ ಮಾಡ್ತೀವಿ, ನಾಷ್ಟ ಆದಮೇಲೆ ಏನು ಮಾಡ್ತೀವಿ, ಪೂಜೆ ಮಾಡ್ತೀವಿ. ಎಕ್ಸಾಕ್ಟ್ಲಿ ರೈಟ್, ಇಟ್ ಈಸ್ ಆನ್ ಟು ದಿ ಪಾಯಿಂಟ್. ನಾಷ್ಟ ಆದಮೇಲೆ ನಾವು ಮಾಡುವಂಥದ್ದು ಪೂಜೆ. ಸೊ ಅದರಲ್ಲೂ ನನ್ನ ಒಂದು ಫೇವ್ರೆಟ್ ಲಾರ್ಡ್ ಅಂತಲೇ ಹೇಳ್ಬೋದು. ನಮ್ಮ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಯಾವುದೇ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕಂದ್ರೂ ಈ ನಮ್ಮ ವಿದ್ಯಾ ಗಣಪತಿಯ ಒಂದು ಆಶೀರ್ವಾದ ಇರಲೇಬೇಕು. ಹಾಗೆ ಅದರ ಜೊತೆಗೆ ನಮ್ಮ ಮುದ್ದಾದ ರಾಧೆಯರು ಬರ್ತಾ ಇದ್ದಾರೆ. ರಾಧೆ ಅಂದರೆ ಏನು ಗೊತ್ತಾ? ನನ್ನ ಪ್ರಕಾರ ರಾಧೆ ಅಂದರೆ ಪ್ರೀತಿ, ಆ ನಿಷ್ಕಲ್ಮಶ ಸಮರ್ಪಣೆ. ಸೊ ಈ ಒಂದು ಮುದ್ದಾದ ಕಾಂಬಿನೇಷನ್ನ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ನೋಡ್ಕೊಂಬರೋಣ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನವಿಕಾ, ಅಂಜನಾ, ಇತಿಹಾಸ್, ಗೌರವ್, ಪವನ್, ಖುಷ್ಕರನ್, ಓಂಕಾರ್, ಮಯಾಂಕ್, ನಿಹಾರಿಕಾ, ಶುಭ, ದರ್ಶಿನಿ, ತೇಜಸ್ವಿನಿ, ಸ್ತುತಿ, ಕೈರಾ, ನೇಹಾ. ಬರಲಿ ಮುದ್ದಾದ ಮಕ್ಕಳಿಗೆ ಜೋರಾದ ಚಪ್ಪಾಳೆ ಬರಲಿ. 2, 1. सर्वांगी सुंदर उदिशेंदुराची, कंठी झळके मान मुक्ता फळांची. जय देव जय देव जय देव जय देव जय मंगल मूर्ती हो श्री मंगल मूर्ती. दर्शन मात्रे मन कामना पूर्ती. जय देव जय देव. लंबोदर तू, विनायका तू, मल्लोळेश्वर मोरया. विघ्नेश्वर तू, एकदंत तू, मयुरेश्वरा मोरया. लंबोदर तू, विनायका तू, मल्लोळेश्वर मोरया. विघ्नेश्वर तू, एकदंत तू, मयुरेश्वरा मोरया. वक्रतुंड तू, गजमुखा तू, सिद्धी विनायका.
चली 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 गोकुल की रात चली करके श्रृंगार वे जमुना के तट पे करे कृष्णा इंतजार रे घुंघटा उठा के मिला ले तू अखियां कहने दे कहती है जो तेरी सखियां अरे घुंघटा उठा के मिला ले तू अखियां कहने दे कहती है जो तेरी सखियां ये प्रीत है पुरानी मैं राजा और तू रानी हाँ तेरे मेरे जन्मों के वादे राधे 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 ओ राधे 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 तेरे बिना कृष्णा तो लगे आधे आधे राधे 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 ओ राधे 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 तेरे बिना कृष्णा तो लगे आधे आधे राधे 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 ओ राधे 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 तेरे बिना कृष्णा तो लगे आधे आधे ಬರಲಿ ಮುದ್ದಾದ ರಾಧೆಯರಿಗೆ ಬಾಲ ಗಣೇಶನಿಗೆ ಜೋರಾದ ಚಪ್ಪಾಳೆ ಬರಲಿ. ಜೋರಾದ ಚಪ್ಪಾಳೆ ಬರಲಿ. 1 ಸೆಕೆಂಡ್ ರಾಧೆಯರು ಏನು ಗೊತ್ತಾ, ನಾನು 3, 2, 1 ಅಂತ ಹೇಳ್ತೀನಿ. ಇಲ್ಲಿ ಆಡಿಯನ್ಸ್ ಇದ್ದಾರಲ್ಲ, ಐ ಲವ್ ಯು ಅಂತ ಹೇಳಬೇಕು. ರೆಡಿನಾ? ಆಡಿಯನ್ಸ್ಗೋಸ್ಕರ ಎಲ್ಲ ಆಡಿಯನ್ಸು ಇಲ್ಲಿ ಮಕ್ಕಳು ಐ ಲವ್ ಯು ಅಂತ ಹೇಳಿದರೆ ನೀವೆಲ್ಲರೂ ಐ ಲವ್ ಯು ಟು ಅಂತ ಹೇಳಬೇಕು. ಮುದ್ದಾದ ರಾಧೆಯರಿಗೆ I love you. I love you. ಅರೆ ಸೂಪರ್. ಬರಲಿ, ಎಲ್ಲ ರಾಧೆಯರಿಗೂ ಒಂದು ಸರಿ ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.